ದಿ ಸ್ಟ್ರೇಂಜೆಸ್ಟ್ ಸೀಕ್ರೆಟ್, ಅರ್ಲ್ ನೈಟಿಂಗೇಲ್. ಕೆಲವು ವರ್ಷಗಳ ಹಿಂದೆ ದಿವಂಗತ ನೊಬೆಲ್ ಪ್ರಶಸ್ತಿ ವಿಜೇತ ಡಾಕ್ಟರ್ ಆಲ್ಬರ್ಟ್ ಶ್ವಿಟ್ಟರ್ ಅವರನ್ನು ವರದಿಗಾರರೊಬ್ಬರು ಕೇಳಿದರು, ಡಾಕ್ಟರ್, ಇತ್ತೀಚೆಗೆ ಜನರಿಗೆ ಏನು ತೊಂದರೆಯಾಗ್ತಾ ಇದೆ? ಮಹಾನ್ ವೈದ್ಯರು ಒಂದು ಕ್ಷಣ ಮೌನವಾಗಿದ್ದರು ಮತ್ತು ನಂತರ ಅವರು ಹೇಳಿದರು, ಜನರು ಯೋಚಿಸುವುದೇ ಇಲ್ಲ. ಇದರ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ನಾವು ಇಂದು ಸುವರ್ಣ ಯುಗದಲ್ಲಿ ಬದುಕುತ್ತಿದ್ದೇವೆ. ಇದು ಮನುಸಂಕುಲ ಸಾವಿರಾರು ವರ್ಷಗಳಿಂದ ಎದುರು ನೋಡುತ್ತಿರುವ, ಕನಸು ಕಂಡ ಮತ್ತು ಕೆಲಸ ಮಾಡಿದ ಯುಗವಾಗಿದೆ. ನಾವು ಭೂಮಿಯ ಮುಖದ ಮೇಲೆ ಅಸ್ತಿತ್ವದಲ್ಲಿರುವ ಅತ್ಯಂತ ಶ್ರೀಮಂತ ಯುಗದಲ್ಲಿ ವಾಸಿಸುತ್ತಿದ್ದೇವೆ. ಆದರೆ ಅದು ಇಲ್ಲಿರುವುದರಿಂದ ನಾವು ಅದನ್ನು ಲಘುವಾಗಿ ಪರಿಗಣಿಸಿದ್ದೇವೆ. ನಾವು ವಿಶೇಷವಾಗಿ ಭೂಮಿಯ ಮೇಲೆ ವಾಸಿಸಲು ಅದೃಷ್ಟಶಾಲಿಯಾಗಿದ್ದೇವೆ ಹಾಗೂ ಈ ಭೂಮಿಯಲ್ಲಿ ಎಲ್ಲರಿಗೂ ಹೇರಳವಾದ ಅವಕಾಶಗಳಿವೆ. ಆದರೆ ಏನಾಯಿತು ಎಂದು ನಿಮಗೆ ತಿಳಿದಿದೆಯೇ? ತಮ್ಮ 25ನೇ ವಯಸ್ಸಿನಲ್ಲಿ ಕೆಲಸ ಪ್ರಾರಂಭಿಸುವ 100 ವ್ಯಕ್ತಿಗಳನ್ನು ತೆಗೆದುಕೊಂಡರೆ ನಿಮಗೆ 65ರ ವಯಸ್ಸಿನ ಹೊತ್ತಿಗೆ ಆ ಜನರು ಏನಾಗಿರುತ್ತಾರೆ ಎಂಬ ಬಗ್ಗೆ ಏನಾದರೂ ಕಲ್ಪನೆ ಇದೆಯೇ? ಈ 100 ಜನರು ಸಹ ತಾವು ಯಶಸ್ವಿಯಾಗುತ್ತೇವೆ ಎಂದು ನಂಬುತ್ತಾರೆ. ಅವರು ಜೀವನದ ಕಡೆಗೆ ಉತ್ಸುಕರಾಗಿರುತ್ತಾರೆ. ಅವರ ಕಣ್ಣಿನಲ್ಲಿ ಒಂದು ನಿರ್ದಿಷ್ಟ ಹೊಳಪು ಇರುತ್ತದೆ ಮತ್ತು ಜೀವನವು ಅವರಿಗೆ ಸಾಕಷ್ಟು ಆಸಕ್ತಿದಾಯಕ ಸಾಹಸದಂತೆ ತೋರುತ್ತದೆ. ಆದರೆ ಅವರು 65 ವರ್ಷದವರಾಗುವ ಹೊತ್ತಿಗೆ ಒಬ್ಬರು ಮಾತ್ರ ಶ್ರೀಮಂತರಾಗುತ್ತಾರೆ, 4 ಆರ್ಥಿಕವಾಗಿ ಸ್ವತಂತ್ರರಾಗುತ್ತಾರೆ, 5 ಇನ್ನೂ ಕೆಲಸ ಮಾಡುತ್ತಿರುತ್ತಾರೆ ಮತ್ತು 54 ಜನರು ಹದಗೆಟ್ಟ ಜೀವನವನ್ನು ಹೊಂದಿದ್ದು ತಮ್ಮ ಅಗತ್ಯಗಳಿಗಾಗಿ ಇತರರನ್ನು ಅವಲಂಬಿಸಿರುತ್ತಾರೆ. 100ರಲ್ಲಿ 5 ಮಾತ್ರ ಉದ್ಧಾರವಾಗುತ್ತಾರೆ. ಉಳಿದವರೆಲ್ಲ ಏಕೆ ವಿಫಲರಾಗುತ್ತಾರೆ? 25 ವರ್ಷದವರಾಗಿದ್ದಾಗ ಇದ್ದ ಮಿಂಚು ಏನಾಯಿತು? ಕನಸುಗಳು, ಭರವಸೆಗಳು, ಯೋಜನೆಗಳು ಏನಾಯಿತು? ಈ ಜನರು ಏನು ಮಾಡಲು ಉದ್ದೇಶಿಸಿದ್ದರು ಮತ್ತು ಅವರು ನಿಜವಾಗಿ ಏನನ್ನು ಸಾಧಿಸಿದ್ದಾರೆ ಎಂಬುದರ ನಡುವೆ ಏಕೆ ದೊಡ್ಡ ವ್ಯತ್ಯಾಸವಿದೆ? ನಾವು 5% ಯಶಸ್ಸನ್ನು ಸಾಧಿಸುತ್ತೇವೆ ಎಂದು ಹೇಳಿದಾಗ ನಾವು ಯಶಸ್ಸನ್ನು ವ್ಯಾಖ್ಯಾನಿಸಲೇಬೇಕು ಮತ್ತು ನಾನು ಕಂಡುಕೊಂಡ ಅತ್ಯುತ್ತಮ ವ್ಯಾಖ್ಯಾನ ಇಲ್ಲಿದೆ. ಯಶಸ್ಸು ಎಂದರೆ ಮೌಲ್ಯಯುತವಾದ ಆದರ್ಶವನ್ನು ಕ್ರಮಬದ್ಧವಾಗಿ ಸಾಧಿಸುವುದು. ಒಬ್ಬ ವ್ಯಕ್ತಿಯು ಪೂರ್ವ ನಿರ್ಧಾರಿತ ಗುರಿಯತ್ತ ಕೆಲಸ ಮಾಡುತ್ತಿದ್ದರೆ ಮತ್ತು ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ತಿಳಿದಿದ್ದರೆ ಆ ವ್ಯಕ್ತಿಯು ಯಶಸ್ವಿಯಾಗುತ್ತಾನೆ. ಅವನು ಹಾಗೆ ಮಾಡದಿದ್ದರೆ ಅವನು ವಿಫಲನಾಗುತ್ತಾನೆ. ಯಶಸ್ಸು ಎಂದರೆ ಯೋಗ್ಯವಾದ ಆದರ್ಶದ ಪ್ರಗತಿಪರ ಸಾಕ್ಷಾತ್ಕಾರ. ಪ್ರಸಿದ್ಧ ಮನೋವೈದ್ಯರಾದ ರೋಲೋ ಮೇ ಅವರು ಮನುಷ್ಯನ ಹುಡುಕಾಟ ಎಂಬ ಅದ್ಭುತ ಪುಸ್ತಕವನ್ನು ಬರೆದಿದ್ದಾರೆ ಮತ್ತು ಈ ಪುಸ್ತಕದಲ್ಲಿ ಅವರು ಹೇಳುತ್ತಾರೆ, ನಮ್ಮ ಸಮಾಜದಲ್ಲಿ ಧೈರ್ಯಕ್ಕೆ ವಿರುದ್ಧವಾದದ್ದು ಎಲ್ಲರೂ ಅಂದುಕೊಂಡಿರುವ ಹಾಗೆ ಹೇಡಿತನವಲ್ಲ, ಅದು ಅನುಸರಣೆ. ಒಬ್ಬರು ಇನ್ನೊಬ್ಬರನ್ನು ವಿಚಾರ ಮಾಡದೆ ಅನುಸರಿಸೋದೇ ಆಗಿರುತ್ತೆ ಮತ್ತು ಅಲ್ಲಿ ನಿಮ್ಮ ವೈಫಲ್ಯಗಳಿಗೆ ನಿಮ್ಮದೇ ಕಾರಣವನ್ನು ಹೊಂದಿರುತ್ತೀರಾ. ಈ ವ್ಯವಸ್ಥೆಯಲ್ಲಿ ಜನರು ಸದಾ ಬೇರೆಯವರನ್ನು ನೋಡಿ ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ, ಏಕೆ ಹೋಗುತ್ತಿದ್ದಾರೆ ಅಂತ ತಿಳಿದುಕೊಳ್ಳುವ ಪ್ರಯತ್ನನೇ ಮಾಡದೆ ಅವರಂತೆಯೇ ವರ್ತಿಸಲು ಪ್ರಾರಂಭಿಸುತ್ತಾರೆ. ಈಗ ಇದರ ಬಗ್ಗೆ ಯೋಚಿಸಿ. ನಾವು 7 ವರ್ಷದ ಹೊತ್ತಿಗೆ ಓದಲು ಕಲಿಯುತ್ತೇವೆ. 30 ವರ್ಷ ವಯಸ್ಸಿನೊಳಗೆ ಜೀವನವನ್ನು ಕಟ್ಟೋಕೆ ಅಥವಾ ಸಾಗಿಸೋಕೆ ಕಲಿತುಕೊಳ್ತೇವೆ. ಹಾಗೂ ನಾವು ಬರೀ ನಮ್ಮ ಜೀವನ ನಡೆಸೋದಲ್ಲ, ನಮ್ಮ ಕುಟುಂಬವನ್ನ ಸಹ ನಡೆಸ್ತಾ ಇರ್ತೇವೆ. ಆದರೆ ನಮಗೆ 65 ವರ್ಷ ಆದರೂ ಸಹಿತ ಹೇಗೆ ಆರ್ಥಿಕವಾಗಿ ಸ್ವತಂತ್ರರಾಗಿರುವುದು ಅನ್ನೋದನ್ನ ಕಲ್ತಿರಲ್ಲ. ಏಕೆಂದ್ರೆ ನಾವು ಇನ್ನೊಬ್ಬರನ್ನ ಅನುಸರಿಸಿಕೊಂಡು ಹೋಗೋದನ್ನ ಕಲಿತು ಬಿಟ್ಟಿದ್ದು ಯಶಸ್ವಿಯಾಗದ ಮತ್ತು ತಪ್ಪು ಗುಂಪಾದ 95% ಜನರಂತೆ ವರ್ತಿಸುತ್ತಾ ಇರುತ್ತೇವೆ. ಈಗ ಈ ಜನರು ಏಕೆ ಅನುಸರಣೆ ಮಾಡುತ್ತಾರೆ? ನಿಜವಾಗಿ ಅವರಿಗೆ ಗೊತ್ತಿಲ್ಲ. ಈ ಜನರು ತಮ್ಮ ಜೀವನವು ಸನ್ನಿವೇಶಗಳಿಂದ ರೂಪುಗೊಳ್ಳುತ್ತದೆ ಎಂದು ನಂಬುತ್ತಾರೆ. ಬಾಹ್ಯ ಶಕ್ತಿಗಳಿಂದ ಅವರಿಗೆ ಸಂಭವಿಸುವ ಸಂಗತಿಗಳಿಂದ ಅವರು ಬಾಹ್ಯ ನಿರ್ದೇಶಿತ ಜನರಾಗಿರುತ್ತಾರೆ. ಒಂದು ಕಾಲದಲ್ಲಿ ಬಹಳಷ್ಟು ಜನರು, ಅದರಲ್ಲೂ ದುಡಿಯುವ ಜನರ ಮೇಲೆ ಸಮೀಕ್ಷೆಯನ್ನು ನಡೆಸಲಾಯಿತು ಮತ್ತು ಈ ಜನರನ್ನು ನೀವೆಲ್ಲ ಏಕೆ ಕೆಲಸ ಮಾಡುತ್ತೀರಿ ಎಂದು ಕೇಳಲಾಯಿತು. ಬೆಳಗ್ಗೆ ಎದ್ದೇಳಲು ಕಾರಣವೇನು ಎಂದು ಕೇಳಿದಾಗ 20ರಲ್ಲಿ 19 ಜನರಿಗೆ ಯಾವುದೇ ಕಲ್ಪನೆ ಇದರ ಬಗ್ಗೆ ಇರಲಿಲ್ಲ. ನೀವು ಅವರನ್ನು ಕೇಳಿದರೆ ಎಲ್ಲರೂ ಬೆಳಿಗ್ಗೆ ಕೆಲಸಕ್ಕೆ ಹೋಗುತ್ತಾರೆ, ಆದ್ದರಿಂದ ನಾವು ಕೂಡ ಹಾಗೆಯೇ ಮಾಡುತ್ತೇವೆ, ಯಾಕಂದ್ರೆ ಎಲ್ಲರೂ ಮಾಡೋದನ್ನ ನಾವು ಮಾಡಬೇಕು ಅಂತ ಹೇಳ್ತಾರೆ. ಈಗ ಯಶಸ್ಸಿನ ನಮ್ಮ ವ್ಯಾಖ್ಯಾನಕ್ಕೆ ಹಿಂತಿರುಗಿ ನೋಡೋಣ.
ಯಾರು ಯಶಸ್ವಿಯಾಗುತ್ತಾರೆ? ಒಂದು ಗುರಿಯನ್ನು ಇಟ್ಟುಕೊಂಡು ಅದರ ಕಡೆಗೆ ಹಂತ ಹಂತವಾಗಿ ಯಾರು ಹೋಗುತ್ತಾರೋ ಆ ವ್ಯಕ್ತಿ ಯಶಸ್ವಿಯಾಗುತ್ತಾನೆ. ಅಥವಾ ನಾನು ಇದನ್ನು ಸಾಧಿಸುತ್ತೇನೆ ಅಥವಾ ಈ ರೀತಿ ಆಗ್ತೇನೆ ಎಂದು ಹೇಳುತ್ತಾ ಆ ಗುರಿಯನ್ನು ಮುಟ್ಟುವುದಕ್ಕೆ ತನ್ನ ಕೆಲಸನ ಪ್ರಾರಂಭ ಮಾಡಿದ ಕ್ಷಣ ಆತ ಯಶಸ್ವಿ ಅನಿಸಿಕೊಳ್ಳುತ್ತಾನೆ. ಯಶಸ್ವಿ ವ್ಯಕ್ತಿಗಳು ಯಾರೆಂದು ನಾನು ನಿಮಗೆ ಹೇಳುತ್ತೇನೆ. ಪಾಠ ಹೇಳಿಕೊಡುವ ಶಾಲಾ ಶಿಕ್ಷಕರಿಗೆ ಆ ಕೆಲಸನೇ ಯಶಸ್ಸು. ಏಕೆಂದ್ರೆ ಅವರು ಅದನ್ನು ಬಹಳ ಇಷ್ಟಪಟ್ಟು ಮಾಡಲು ಬಯಸುತ್ತಾರೆ. ಯಶಸ್ಸು ಎಂದರೆ ಹೆಂಡತಿ ಮತ್ತು ತಾಯಿಯಾಗಿರುವ ಮಹಿಳೆ. ಏಕೆಂದ್ರೆ ಅವಳು ಹೆಂಡತಿ ಮತ್ತು ತಾಯಿಯಾಗಲು ಬಯಸಿರ್ತಾಳೆ ಮತ್ತು ಅದರಲ್ಲಿ ಉತ್ತಮ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಮೂಲಲ್ಲಿರೋ ಅನಿಲ ಕೇಂದ್ರ ನಡೆಸುವ ವ್ಯಕ್ತಿ ಯಶಸ್ವಿ ಆಗ್ತಾನೆ. ಯಾಕಂದ್ರೆ ಅವನು ಅದನ್ನೇ ಮಾಡಕ್ಕೆ ಬಯಸಿರ್ತಾನೆ. ಯಶಸ್ವಿ ಮಾರಾಟಗಾರನು ಉನ್ನತ ದರ್ಜೆಯ ಮಾರಾಟಗಾರನಾಗಲು ಮತ್ತು ತನ್ನ ಸಂಸ್ಥೆಯೊಂದಿಗೆ ಬೆಳೆಯಲು ಮತ್ತು ನಿರ್ಮಿಸಲು ಬಯಸುತ್ತಾನೆ. ಯಶಸ್ಸು ಎಂದರೆ ಯಾರೇ ಆಗಲಿ ಮೊದಲೇ ಅಂದುಕೊಂಡಿರೋ ಕೆಲಸವನ್ನ ಅದೇ ರೀತಿ ಕಾರ್ಯಗತ ಮಾಡಿಕೊಂಡು ಹೋಗುವುದೇ ಆಗಿರುತ್ತದೆ. ಆದರೆ 20ರಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಅದನ್ನು ಮಾಡಲು ಸಾಧ್ಯವಾಗುತ್ತೆ. ಅದಕ್ಕೆ ಇವತ್ತಿನ ದಿನದಲ್ಲಿ ನಮಗೆ ಯಾವುದೇ ಸ್ಪರ್ಧೆ ಇಲ್ಲ. ಮೊದಲಿಗೆ ನಮಗೆ ನಾವೇ ಅದನ್ನ ಸೃಷ್ಟಿಸಿಕೊಳ್ಳಬೇಕಾಗತ್ತೆ. ಈಗ 20 ವರ್ಷಗಳಿಂದ ನಾನು ಮನುಷ್ಯನಿಗೆ ತನಗೆ ಏನಾಗುತ್ತದೆ ಅಂತ ಮೊದಲೇ ತಿಳಿಸೋ ತರ ಮಾಡೋ ಕೀ ಏನಾದರೂ ಇದೆಯಾ ಅಂತ ಹುಡುಕ್ತಾ ಇದ್ದೆ. ಯಶಸ್ಸನ್ನು ಖಾತರಿಪಡಿಸುವ ಒಂದು ಕೀ ಏನಾದರೂ ಇದ್ದು ಅದು ಕೇವಲ ಒಬ್ಬ ವ್ಯಕ್ತಿಗೆ ಗೊತ್ತಿದ್ದು ಮತ್ತು ಅದನ್ನು ಯಶಸ್ಸು ಗಳಿಸೋಕೆ ಹೇಗೆ ಬಳಸಬೇಕೆಂದು ಆತನಿಗೆ ತಿಳಿದಿರೋ ಅಂತಹ ಯಾವುದಾದರೂ ಕೀ ಇದೆಯೇ? ಹೌದು, ಅಂತಹ ಒಂದು ಕೀ ಇದೆ ಮತ್ತು ನಾನು ಅದನ್ನು ಕಂಡುಕೊಂಡಿದ್ದೇನೆ. ನಿಮಗೆ ಯಾವಾಗಾದರೂ ಆಶ್ಚರ್ಯ ಆಗಿದೆಯಾ? ಏಕೆ ಅನೇಕ ಜನರು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಸಹಿತ ನಿರ್ದಿಷ್ಟವಾಗಿ ಅವರಿಗೆ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಮತ್ತು ಬೇರೆಯವರು ಏಕೆ ಕಷ್ಟಪಟ್ಟು ಕೆಲಸ ಮಾಡದೇನೆ ಎಲ್ಲವನ್ನೂ ಪಡೆಯುತ್ತಿದ್ದಾರೆ? ಅವರ ಬಳಿ ಏನಾದರೂ ಮ್ಯಾಜಿಕ್ ಅಥವಾ ಕಣ್ಕಟ್ಟು ವಿದ್ಯೆ ಇರೋ ತರ ಕಾಣುತ್ತಲ್ಲ? ಅವನು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಎಂದು ಜನರು ಹೇಳುವುದನ್ನು ನೀವು ಕೇಳಿರುತ್ತೀರಾ? ನೀವು ಎಂದಾದರೂ ಗಮನಿಸಿದ್ದೀರಾ? ಯಾವಾಗಲೂ ಯಶಸ್ವಿಯಾಗುವ ವ್ಯಕ್ತಿಯೇ ಹೆಚ್ಚು ಹೆಚ್ಚು ಯಶಸ್ವಿಯಾಗುವುದನ್ನ ಹಾಗೂ ಮತ್ತೊಂದೆಡೆ ವಿಫಲನಾಗುವ ವ್ಯಕ್ತಿಯೇ ಮತ್ತೆ ಮತ್ತೆ ವಿಫಲನಾಗುವುದನ್ನ. ಇದರಲ್ಲಿ ವ್ಯತ್ಯಾಸ ಏನೆಂದ್ರೆ ಗುರಿಗಳು ಅಥವಾ ಧ್ಯೇಯಗಳು. ಗುರಿಗಳನ್ನು ಹೊಂದಿರುವ ಜನರು ಯಶಸ್ವಿಯಾಗುತ್ತಾರೆ ಮತ್ತು ಇದು ತುಂಬಾ ಸುಲಭದ್ದಾಗಿದೆ. ಏಕೆಂದರೆ ಅವರು ಯಾವ ಕಡೆ ಹೋಗುತ್ತಿದ್ದಾರೆ ಎಂದು ಅವರಿಗೆ ಸ್ಪಷ್ಟವಾಗಿ ತಿಳಿದಿರುತ್ತೆ. ಮತ್ತೊಂದು ಕಡೆ ಗುರಿಗಳಿಲ್ಲದ ಜನ ವಿಫಲರಾಗುತ್ತಾರೆ. ಏಕೆಂದ್ರೆ ಅವರ ಜೀವನವು ಸಂದರ್ಭಗಳಿಂದ ಸಂಭವಿಸುವ ಘಟನೆಗಳಿಂದ ರೂಪಿತವಾಗಿದೆ ಹಾಗೂ ಇದು ತಮ್ಮ ಅಧೀನದಲ್ಲಿ ಇಲ್ಲದೆ ಬಾಹ್ಯ ಶಕ್ತಿಗಳಿಂದ ಪ್ರೇರಿತರಾಗಿದೆ ಎಂದು ನಂಬುತ್ತಾರೆ. ಬೇಕಾದರೆ ಸಂಪೂರ್ಣವಾಗಿ ಪ್ರಯಾಣವನ್ನು ಯೋಜಿಸಿರುವಂತಹ ಒಂದು ಹಡಗಿನ ಪ್ರಯಾಣದ ಬಗ್ಗೆ ನೀವು ಯೋಚಿಸಿ. ಹಡಗು ಎಲ್ಲಿಗೆ ಹೋಗುತ್ತೆ ಮತ್ತು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಎಂದು ಕ್ಯಾಪ್ಟನ್ ಮತ್ತು ಸಿಬ್ಬಂದಿಗೆ ನಿಖರವಾಗಿ ತಿಳಿದಿರುತ್ತೆ ಮತ್ತು ಇದು ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿದ್ದು ಅದು ತನ್ನ 10,000 ಪ್ರಯಾಣದಲ್ಲಿ ಕಡೆ ಪಕ್ಷ 9,999 ಬಾರಿ ಗುರಿಯನ್ನ ತಪ್ಪದೇ ತಲುಪುತ್ತೆ. ಈಗ ನಾವು ಇನ್ನೊಂದು ಹಡಗನ್ನು ತೆಗೆದುಕೊಳ್ಳೋಣ ಮತ್ತು ಮೊದಲಿನ ಹಡಗಿನ ಹಾಗೆ ಅದರಲ್ಲಿ ಯಾವುದೇ ಸಿಬ್ಬಂದಿ ಅಥವಾ ನಾಯಕನನ್ನು ಹಾಕದೇ ಇರೋಣ ಮತ್ತು ಅದಕ್ಕೆ ಯಾವುದೇ ಗುರಿ ಅಥವಾ ಗಮ್ಯ ಸ್ಥಾನವನ್ನು ನೀಡದೆ ಎಂಜಿನ್ಗಳನ್ನು ಪ್ರಾರಂಭಿಸಿ ಅದರ ಪಾಡಿಗೆ ಬಿಟ್ಟು ಬಿಡೋಣ. ಈ ರೀತಿ ಮಾಡಿದರೆ ಅದು ಬಂದರಿನಿಂದ ಹೊರಗೆ ಬರದೇ ಇರಬಹುದು. ಅದು ಯಾವುದಾದರೂ ನಿರ್ಜನ ಕಡಲ ತೀರದ ಕಡೆಗೆ ಹೋಗಿ ನಿಲ್ಲಬಹುದು ಅಥವಾ ಮುಳುಗಿ ಬಿಡಬಹುದು ಅನ್ನೋದನ್ನ ನೀವು ಒಪ್ಪುತ್ತೀರಾ ಅಂತ ನಾನು ಭಾವಿಸುತ್ತೇನೆ. ಯಾಕಂದ್ರೆ ಯಾವುದೇ ಗಮ್ಯಸ್ಥಾನ ಮತ್ತು ಮಾರ್ಗದರ್ಶನವಿಲ್ಲದ ಹಡಗು ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯವಿಲ್ಲ. ಮನುಷ್ಯರ ವಿಷಯದಲ್ಲೂ ಹೀಗೆಯೇ. ಉದಾಹರಣೆಗೆ ಮಾರಾಟಗಾರರನ್ನು ತೆಗೆದುಕೊಳ್ಳಿ. ಉತ್ತಮ ಮಾರಾಟಗಾರನಂತೆ ಭವಿಷ್ಯವನ್ನು ಹೊಂದಿರುವ ವ್ಯಕ್ತಿ ಜಗತ್ತಿನಲ್ಲಿ ಬೇರೆ ಯಾರೂ ಇರುವುದಿಲ್ಲ. ನಾವು ಅದರಲ್ಲಿ ಉತ್ತಮವಾಗಿದ್ದರೆ ಮತ್ತು ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ನಮಗೆ ತಿಳಿದಿದ್ದರೆ ಮಾರಾಟವು ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ವೃತ್ತಿಯಾಗಿದೆ. ಪ್ರತಿ ಕಂಪನಿಗೆ ಉನ್ನತ ದರ್ಜೆಯ ಮಾರಾಟಗಾರರ ಅಗತ್ಯ ಇರುತ್ತದೆ ಮತ್ತು ಅವರು ಆ ವ್ಯಕ್ತಿಗಳಿಗೆ ಹೆಚ್ಚು ಹೆಚ್ಚು ಬಹುಮಾನವನ್ನು ನೀಡುತ್ತಾರೆ. ಅವರಿಗೆ ಆಕಾಶವೇ ಮಿತಿ. ಆದರೆ ನೀವು ಎಷ್ಟು ಜನರನ್ನು ಕಂಡುಹಿಡಿಯಬಹುದು? ಮಾನವ ಜನಾಂಗವು ಸ್ಥಿರವಾಗಿದೆ ಎಂದು ಯಾರೋ ಒಬ್ಬರು ಒಮ್ಮೆ ಹೇಳಿದರು. ಬಲವಾದವರು ಇರುವುದು ಗೆಲ್ಲುವುದನ್ನು ತಡೆಯಲು ಅಲ್ಲ, ಆದರೆ ದುರ್ಬಲರು ಸೋಲುವುದನ್ನು ತಡೆಯಲು.
ಇಂದು ಜೀವನ ನಡೆಸಲು ಮತ್ತು ಕುಟುಂಬವನ್ನು ಪೋಷಿಸಲು ಯಾವುದೇ ನಿರ್ದಿಷ್ಟ ಬುದ್ಧಿವಂತಿಕೆ ಅಥವಾ ಪ್ರತಿಭೆಯ ಅಗತ್ಯವಿಲ್ಲ. ಆದ್ದರಿಂದ ನಾವು ಭದ್ರತೆ ಎಂದು ಕರೆಯಲ್ಪಡುವ ಪ್ರಸ್ಥ ಭೂಮಿಯನ್ನು ಹೊಂದಿದ್ದೇವೆ. ಆದರೆ ಈ ಪ್ರಸ್ಥ ಭೂಮಿಯಿಂದ ಎಷ್ಟು ಎತ್ತರಕ್ಕೆ ನಾವು ಗುರಿ ಇಡಲು ಬಯಸುತ್ತೇವೆ ಎಂಬುದನ್ನು ನಾವು ನಿರ್ಧರಿಸಬೇಕು. ಈಗ ನಾನು ಇಂದು ನಿಮಗೆ ಹೇಳಲು ಬಯಸಿದ್ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಇನ್ ದಿ ವರ್ಲ್ಡ್ಗೆ ಹಿಂತಿರುಗಿ ನೋಡೋಣ. ಹೇಗೆ ಗುರಿಗಳನ್ನು ಹೊಂದಿರುವ ಜನ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಮತ್ತು ಇಲ್ಲದಿರುವ ಜನರು ವೈಫಲ್ಯವಾಗುವುದು ಏಕೆ? ಸರಿ, ನಾನು ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ. ನೀವು ಅದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡರೆ ಅದು ನಿಮ್ಮ ಜೀವನವನ್ನು ತಕ್ಷಣವೇ ಬದಲಾಯಿಸುತ್ತದೆ. ಈ ಕ್ಷಣದಿಂದ ನಾನು ನಿಮಗೆ ಏನು ಹೇಳಲಿದ್ದೇನೆ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವು ಎಂದಿಗೂ ಒಂದೇ ಆಗಿರುವುದಿಲ್ಲ. ಅದೃಷ್ಟವು ನಿಮ್ಮ ಕಡೆಗೆ ಆಕರ್ಷಿತವಾಗಿದೆ ಎಂದು ನೀವು ಇದ್ದಕ್ಕಿದ್ದಂತೆ ಕಂಡುಕೊಳ್ಳುತ್ತೀರಿ. ನೀವು ಬಯಸುವ ವಸ್ತುಗಳು ಸರದಿಯಲ್ಲಿ ನಿಮ್ಮ ಕಡೆಗೆ ಬರುವಂತೆ ನಿಮಗೆ ತೋರುತ್ತದೆ. ಮತ್ತು ಇನ್ನು ಮುಂದೆ ನಿಮಗೆ ಸಮಸ್ಯೆಗಳು, ಚಿಂತೆಗಳು, ಬಹುಶಃ ನೀವು ಮೊದಲು ಅನುಭವಿಸಿದ ಆತಂಕದ ಗಂಟು ಇರುವುದಿಲ್ಲ. ಅನುಮಾನ, ಭಯ ಅನ್ನೋದು ಕೇವಲ ಹಳೆಯ ವಿಷಯಗಳಾಗಿರುತ್ತವೆ. ಇಲ್ಲಿ ಯಶಸ್ಸಿನ ಕೀಲಿ ಮತ್ತು ವೈಫಲ್ಯದ ಕೀಲಿ ಇದೆ. ನಾವು ಏನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ. ಈಗ ನಾನು ಅದನ್ನು ಮತ್ತೆ ಹೇಳುತ್ತೇನೆ, ನಾವು ಏನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ. ಇತಿಹಾಸದುದ್ದಕ್ಕೂ ಶ್ರೇಷ್ಠ ಬುದ್ಧಿವಂತರು ಮತ್ತು ಶಿಕ್ಷಕರು, ತತ್ವಜ್ಞಾನಿಗಳು ಮತ್ತು ಪ್ರವಾದಿಗಳು ಅನೇಕ ವಿಭಿನ್ನ ವಿಷಯಗಳ ಬಗ್ಗೆ ಪರಸ್ಪರ ಭಿನ್ನಾಭಿಪ್ರಾಯ ಹೊಂದಿದ್ದಾರೆ. ಈ ಒಂದು ಅಂಶದ ಮೇಲೆ ಮಾತ್ರ ಅವರು ಸಂಪೂರ್ಣ ಮತ್ತು ಸರ್ವಾನುಮತದ ಒಪ್ಪಂದದಲ್ಲಿದ್ದಾರೆ. ಮಹಾನ್ ರೋಮನ್ ಚಕ್ರವರ್ತಿ ಮಾರ್ಕಸ್ ಅರೇಲಿಯಸ್ ಹೇಳಿದರು, ಮನುಷ್ಯನ ಜೀವನ ಕೇವಲ ಅವನ ಆಲೋಚನೆಗಳಿಂದ ಮಾಡಲ್ಪಟ್ಟಿದೆ ಅಂತ. ರಾಲ್ಫ್ ವಾಲ್ಡೋ ಎಮರ್ಸನ್ ಹೇಳಿದಂತೆ, ಮನುಷ್ಯನು ದಿನವಿಡೀ ಏನನ್ನು ಯೋಚಿಸುತ್ತಾನೋ ಅದೇ ಆಗುತ್ತಾನೆ. ನೀವು ಫಲಿತಾಂಶಕ್ಕಾಗಿ ಮಾತ್ರ ಸಾಕಷ್ಟು ಕಾಳಜಿ ವಹಿಸಿದರೆ ನೀವು ಅದನ್ನು ಬಹುತೇಕ ಖಚಿತವಾಗಿ ಸಾಧಿಸುತ್ತೀರಿ ಎಂದು ಅವರು ಹೇಳಿದರು. ನೀವು ಶ್ರೀಮಂತರಾಗಲು ಬಯಸಿದರೆ ನೀವು ಶ್ರೀಮಂತರಾಗುತ್ತೀರಿ. ನೀವು ಕಲಿಯಲು ಬಯಸಿದರೆ ನೀವು ಕಲಿಯುವಿರಿ. ನೀವು ಒಳ್ಳೆಯವರಾಗಲು ಬಯಸಿದರೆ ನೀವು ಒಳ್ಳೆಯವರಾಗುತ್ತೀರಿ. ಹಾಗಾದರೆ ನೀವು ಮಾತ್ರ ನಿಜವಾಗಿಯೂ ಈ ವಿಷಯಗಳನ್ನು ಪ್ರತ್ಯೇಕವಾಗಿ ಬಯಸಬೇಕು ಮತ್ತು ಅದೇ ಸಮಯದಲ್ಲಿ ಇತರ 100 ಹೊಂದಾಣಿಕೆಯಾಗದ ವಿಷಯಗಳನ್ನು ಬಲವಾಗಿ ಬಯಸಬಾರದು. ಬೈಬಲಿನಲ್ಲಿ ತೋರಿಸಿರುವಂತೆ ಮಾರ್ಕ್ 9:23 ಪ್ರಕಾರ ಯಾರಿಗೂ ಎಲ್ಲವನ್ನೂ ಸಾಧಿಸಲು ಸಾಧ್ಯವಿದೆ ಎಂಬ ನಂಬಿಕೆ ಇರುತ್ತದೆಯೋ ಅವರಿಗೆ ಎಲ್ಲವೂ ಸಾಧ್ಯವಿದೆ. ಡಾಕ್ಟರ್ ನಾರ್ಮನ್ ವಿನ್ಸೆಂಟ್ ಪೀಲ್ ಹೀಗೆ ಹೇಳಿದರು, ಇದು ಬ್ರಹ್ಮಾಂಡದ ಶ್ರೇಷ್ಠ ನಿಯಮಗಳಲ್ಲಿ ಒಂದಾಗಿದೆ. ನಾನು ಅದನ್ನು ಬಹಳ ಚಿಕ್ಕವರಿದ್ದಾಗಲೇ ಕಂಡುಕೋಬೇಕಿತ್ತೆಂದು ಬಯಸುತ್ತೇನೆ. ಇದು ನನ್ನ ಜೀವನದಲ್ಲಿ ಬಹಳ ಕಾಲದ ನಂತರ ಬೆಳಕಿಗೆ ಬಂದಿತು ಮತ್ತು ದೇವರೊಂದಿಗಿನ ನನ್ನ ಸಂಬಂಧದ ಹೊರತಾಗಿ ಇದು ನನ್ನ ಅತಿ ದೊಡ್ಡ ಆವಿಷ್ಕಾರವೆಂದು ನಾನು ಕಂಡುಕೊಂಡೆ. ಮತ್ತು ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ಹೇಳಲಾದ ಮಹಾನ್ ನಿಯಮವೆಂದರೆ, ನೀವು ನಕಾರಾತ್ಮಕವಾಗಿ ಯೋಚಿಸಿದರೆ ನೀವು ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನೀವು ಸಕಾರಾತ್ಮಕವಾಗಿ ಯೋಚಿಸಿದರೆ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸುತ್ತೀರಿ. ಇದು ಸರಳವಾದ ಸತ್ಯವಾಗಿದೆ. ಇದು ಸಮೃದ್ಧಿ ಮತ್ತು ಯಶಸ್ಸಿನ ಆಶ್ಚರ್ಯಕರ ನಿಯಮದ ಆಧಾರವಾಗಿದೆ. 3 ಪದಗಳಲ್ಲಿ ಹೇಳಬೇಕಾದರೆ, ನಂಬಿರಿ ಮತ್ತು ಯಶಸ್ವಿಯಾಗಿರಿ. ವಿಲಿಯಂ ಶೇಕ್ಸ್ಪಿಯರ್ ಇದನ್ನು ಈ ರೀತಿ ಹೇಳಿದ್ದಾರೆ, ನಮ್ಮ ಅನುಮಾನಗಳು ದೇಶದ್ರೋಹಿಗಳು ಮತ್ತು ಪ್ರಯತ್ನಿಸಲು ಭಯಪಡುವ ಮೂಲಕ ನಾವು ಆಗಾಗ್ಗೆ ಗೆಲ್ಲಬಹುದಾದ ಒಳ್ಳೆಯದನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಜಾರ್ಜ್ ಬರ್ನಾರ್ಡ್ ಶಾ ಹೇಳಿದ್ರು, ಜನರು ಯಾವಾಗಲೂ ತಮ್ಮ ಪರಿಸ್ಥಿತಿಗಳಿಗೆ ಸಂದರ್ಭ ಸನ್ನಿವೇಶಗಳೇ ಕಾರಣ ಅಂತ ಅದನ್ನ ದೂಷಿಸುತ್ತಿದ್ದಾರೆ. ನನಗೆ ಸನ್ನಿವೇಶಗಳ ಮೇಲೆ ನಂಬಿಕೆ ಇಲ್ಲ. ಈ ಜಗತ್ತಿನಲ್ಲಿ ಮೇಲಕ್ಕೆ ಹೋಗುವ ಜನರು ಯಾರೆಂದ್ರೆ, ಯಾರು ಎದ್ದು ನಿಂತು ತಮಗೆ ಬೇಕಾದ ಪರಿಸ್ಥಿತಿಗಳನ್ನು ಹುಡುಕುವಂತ ಜನರಾಗಿರುತ್ತಾರೆ ಮತ್ತು ಒಂದು ವೇಳೆ ಅದು ಸಿಗದೇ ಇದ್ರೆ ಅವುಗಳನ್ನ ತಾವೇ ರಚಿಸಿಕೊಳ್ಳುವಂತಹವರಾಗಿರುತ್ತಾರೆ. ಒಂದು ನಿರ್ದಿಷ್ಟವಾದ ಮತ್ತು ಸಾರ್ಥಕವಾದ ಗುರಿಯ ಬಗ್ಗೆ ಯೋಚಿಸುತ್ತಿರುವ ವ್ಯಕ್ತಿಯು ಅದನ್ನು ಸಾಧಿಸುತ್ತಾನೆ ಎಂಬುದು ಈಗ ತಾರ್ಕಿಕವಾಗಿ ಗೊತ್ತಿದೆ. ಯಾಕಂದ್ರೆ ಅವನು ಅದರ ಬಗ್ಗೆಯೇ ಯೋಚಿಸುತ್ತಿದ್ದಾನೆ ಮತ್ತು ನಾವು ಏನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ. ಇದಕ್ಕೆ ವಿರುದ್ಧವಾಗಿ ಯಾವುದೇ ಗುರಿಯಿಲ್ಲದ, ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ತಿಳಿಯದ ಮತ್ತು ಅದರಿಂದ ಗೊಂದಲ, ಆತಂಕ, ಭಯ ಮತ್ತು ಚಿಂತೆಗಳ ಆಲೋಚನೆಗಳಿರುವ ವ್ಯಕ್ತಿ ತಾನು ಏನು ಯೋಚಿಸುತ್ತಾನೋ ಅದೇ ಆಗುತ್ತಾನೆ. ಅವನ ಜೀವನವು ಹತಾಶೆ, ಭಯ, ಆತಂಕ ಮತ್ತು ಚಿಂತೆಗಳಿಂದ ಕೂಡಿರುತ್ತದೆ ಮತ್ತು ಅವನು ಏನನ್ನೂ ಯೋಚಿಸದಿದ್ದರೆ ಅವನು ಏನೂ ಆಗುವುದಿಲ್ಲ. ಈಗ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ನಾವು ಏನನ್ನು ಯೋಚಿಸುತ್ತೇವೆಯೋ ಅದನ್ನೇ
ನಾವು ಏಕೆ ಇಚ್ಛಿಸುತ್ತೇವೆ? ನಮಗೆ ತಿಳಿದಿರುವಂತೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ. ಈಗ ಇದನ್ನು ಮಾಡಲು ನಾನು ನಿಮಗೆ ಮಾನವನ ಮನಸ್ಸಿಗೆ ಸಮಾನಾಂತರವಾದ ಪರಿಸ್ಥಿತಿಯ ಬಗ್ಗೆ ಹೇಳಲು ಬಯಸುತ್ತೇನೆ. ಒಬ್ಬ ರೈತನಿಗೆ ಸ್ವಲ್ಪ ಭೂಮಿ ಇದೆ ಎಂದು ಭಾವಿಸೋಣ. ಇದು ಉತ್ತಮ ಫಲವತ್ತಾದ ಭೂಮಿಯಾಗಿದೆ. ಈಗ ಭೂಮಿ ರೈತರಿಗೆ ಒಂದು ಆಯ್ಕೆಯನ್ನು ನೀಡುತ್ತದೆ. ಆ ಭೂಮಿಯಲ್ಲಿ ಆತ ತನಗೆ ಬೇಕಾದಂತೆ ಗಿಡಗಳನ್ನು ನೆಡಬಹುದು. ಭೂಮಿಗೆ ಯಾವುದೇ ಕಾಳಜಿ ಇಲ್ಲ. ನಿರ್ಧಾರ ತೆಗೆದುಕೊಳ್ಳುವುದು ರೈತನಿಗೆ ಬಿಟ್ಟದ್ದು. ಈಗ ನೆನಪಿಡಿ, ನಾವು ಮಾನವನ ಮನಸ್ಸನ್ನು ಭೂಮಿಯೊಂದಿಗೆ ಹೋಲಿಸುತ್ತಿದ್ದೇವೆ. ಯಾಕಂದ್ರೆ ಭೂಮಿಯಂತೆಯೇ ನೀವು ಅದರಲ್ಲಿ ಏನು ನೆಡುತ್ತೀರಿ ಎಂಬುದರ ಬಗ್ಗೆ ಮನಸ್ಸು ಕಾಳಜಿ ವಹಿಸುವುದಿಲ್ಲ. ನೀವು ಏನನ್ನು ನೆಡುತ್ತೀರೋ ಅದನ್ನು ಭೂಮಿ ಹಿಂದಿರುಗಿಸುತ್ತದೆ. ಆದರೆ ನೀವು ಏನನ್ನು ನೆಡುತ್ತೀರಿ ಎಂಬುದರ ಬಗ್ಗೆ ಅದು ಕೊಂಚವೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಈಗ ರೈತನ ಕೈಯಲ್ಲಿ 2 ಬೀಜಗಳಿವೆ ಎಂದು ಹೇಳೋಣ. ಒಂದು ಜೋಳದ ಬೀಜ, ಇನ್ನೊಂದು ನೈಟ್ರೇಟ್, ಮಾರಣಾಂತಿಕ ವಿಷ. ಅವನು ಭೂಮಿಯಲ್ಲಿ 2 ಸಣ್ಣ ರಂಧ್ರಗಳನ್ನು ಮಾಡುತ್ತಾನೆ ಮತ್ತು ಅವನು 2 ಬೀಜಗಳನ್ನು ನೆಡುತ್ತಾನೆ. ಒಂದು ಜೋಳ, ಇನ್ನೊಂದು ನೈಟ್ರೇಟ್. ಅವನು ರಂಧ್ರಗಳನ್ನು ಮುಚ್ಚಿ ನೀರನ್ನು ಹಾಕುತ್ತಾನೆ ಮತ್ತು ಭೂಮಿಯನ್ನು ನೋಡಿಕೊಳ್ಳುತ್ತಾನೆ. ಇದು ಏನಾಗುತ್ತದೆ? ಏನು ಬದಲಾಗದೆ ಭೂಮಿಯು ನೆಟ್ಟದ್ದನ್ನು ಹಿಂದಿರುಗಿಸುತ್ತದೆ. ನೀವು ಬಿತ್ತಿದಂತೆ ಬೆಳೆ ಕೊಯ್ಯುತ್ತೀರಿ ಎಂದು ಬೈಬಲಿನಲ್ಲಿ ಬರೆಯಲಾಗಿದೆ. ನೆನಪಿಡಿ, ಭೂಮಿಗೆ ಯಾವುದೇ ಕಾಳಜಿ ಇಲ್ಲ. ಇದು ಜೋಳದಷ್ಟೇ ಅದ್ಭುತವಾದ ಪ್ರಮಾಣದಲ್ಲಿ ವಿಷವನ್ನು ಸಹ ಹಿಂದಿರುಗಿಸುತ್ತದೆ. ಆದ್ದರಿಂದ 2 ಸಸ್ಯಗಳು ಬರುತ್ತವೆ, ಒಂದು ಜೋಳ, ಇನ್ನೊಂದು ವಿಷ. ಈಗ ಮಾನವನ ಮನಸ್ಸು ಭೂಮಿಗಿಂತ ಹೆಚ್ಚು ಫಲವತ್ತಾಗಿದೆ, ಹೆಚ್ಚು ನಂಬಲಾಗದ ಮತ್ತು ನಿಗೂಢವಾಗಿದೆ. ಆದರೆ ಅದು ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನಾವು ಏನು ನೆಡುತ್ತೇವೆ ಎಂಬುದು ಮುಖ್ಯವಲ್ಲ. ಯಶಸ್ಸ ಅಥವಾ ವೈಫಲ್ಯನ, ಅಥವಾ ನಿರ್ದಿಷ್ಟವಾದ ಸಾರ್ಥಕವಾದ ಗುರಿನ, ಇಲ್ಲ ಗೊಂದಲ, ತಪ್ಪು ತಿಳುವಳಿಕೆ, ಭಯ, ಆತಂಕ ಇತ್ಯಾದಿನ. ಆದರೆ ನಾವು ಏನನ್ನು ನೆಡುತ್ತೇವೋ ಅದು ನಮಗೆ ಮರಳಿ ಬರುತ್ತದೆ. ಮಾನವನ ಮನಸ್ಸು ಭೂಮಿಯ ಮೇಲಿನ ಕೊನೆಯ ದೊಡ್ಡ ಅನ್ವೇಷಿಸದ ಖಂಡವಾಗಿದೆ ಎಂದು ನೀವು ನೋಡಿರುತ್ತೀರಿ. ಇದು ನಮ್ಮ ಕನಸುಗಳನ್ನು ಮೀರಿದ ಸಂಪತ್ತನ್ನು ಹೊಂದಿದೆ. ನಾವು ನೆಡಲು ಬಯಸುವ ಯಾವುದನ್ನಾದರೂ ಅದು ಹಿಂದಿರುಗಿಸುತ್ತದೆ. ಈಗ ನೀವು ಹೇಳಬಹುದು, ಅದು ನಿಜವಾಗಿದ್ದರೆ ಜನರು ತಮ್ಮ ಮನಸ್ಸನ್ನು ಏಕೆ ಹೆಚ್ಚು ಬಳಸುವುದಿಲ್ಲ ಎಂದು. ಅದಕ್ಕೂ ಅವರು ಉತ್ತರವನ್ನು ಕಂಡುಕೊಂಡಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮನಸ್ಸು ಹುಟ್ಟಿನಿಂದಲೇ ಪ್ರಮಾಣಿತ ಸಾಧನವಾಗಿ ಬರುತ್ತದೆ. ಇದು ಉಚಿತವಾಗಿದೆ ಮತ್ತು ನಮಗೆ ಉಚಿತವಾಗಿ ನೀಡಲಾಗುವ ವಸ್ತುಗಳಿಗೆ ನಾವು ಕಡಿಮೆ ಮೌಲ್ಯವನ್ನು ನೀಡುತ್ತೇವೆ. ನಾವು ಹಣವನ್ನು ಪಾವತಿಸುವ ವಸ್ತುಗಳನ್ನು ಹೆಚ್ಚು ಗೌರವಿಸುತ್ತೇವೆ. ವಿರೋಧಾಭಾಸವೆಂದರೆ ಇದು ಹಿಮ್ಮುಖವಾಗಿದೆ. ಜೀವನದಲ್ಲಿ ನಿಜವಾಗಿಯೂ ಅಮೂಲ್ಯವಾಗಿರುವುದೆಲ್ಲವೂ ನಮಗೆ ಉಚಿತವಾಗಿ ಬಂದವುಗಳಾಗಿರುತ್ತವೆ. ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ದೇಹ, ನಮ್ಮ ಭರವಸೆಗಳು, ನಮ್ಮ ಕನಸುಗಳು, ನಮ್ಮ ಮಹತ್ವಾಕಾಂಕ್ಷೆಗಳು, ನಮ್ಮ ಬುದ್ಧಿವಂತಿಕೆ, ಕುಟುಂಬ, ಮಕ್ಕಳು ಮತ್ತು ಸ್ನೇಹಿತರ ಮೇಲಿನ ನಮ್ಮ ಪ್ರೀತಿ, ಈ ಎಲ್ಲ ಅಮೂಲ್ಯ ಆಸ್ತಿಗಳು ಉಚಿತವಾಗಿದೆ. ಆದರೆ ನಮಗೆ ಹಣ ವೆಚ್ಚ ಮಾಡಿ ಖರೀದಿಸುವ ವಸ್ತುಗಳು ನಿಜವಾಗಿಯೂ ತುಂಬಾ ಅಗ್ಗವಾಗಿದೆ ಮತ್ತು ಯಾವುದೇ ಸಮಯದಲ್ಲಿ ಬದಲಾಯಿಸಬಹುದು. ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿ ಬಿಡಬಹುದು ಮತ್ತು ಮತ್ತೊಂದು ಸಂಪತ್ತನ್ನು ಕೂಡ ಗಳಿಸಿ ಬಿಡಬಹುದು. ಅವನು ಅದನ್ನು ಹಲವಾರು ಬಾರಿ ಮಾಡಬಹುದು. ನಮ್ಮ ಮನೆ ಸುಟ್ಟು ಹೋದರೂ ನಾವು ಅದನ್ನು ಪುನರ್ನಿರ್ಮಿಸಬಹುದು. ಆದರೆ ನಾವು ವ್ಯರ್ಥವಾಗಿ ಪಡೆದ ವಸ್ತುಗಳನ್ನು ನಾವು ಎಂದಿಗೂ ಬದಲಿಸಲು ಸಾಧ್ಯವಿಲ್ಲ. ನಾವು ನಮ್ಮ ಮನಸ್ಸನ್ನು ತುಂಬಾ ಲಘುವಾಗಿ ಪರಿಗಣಿಸುತ್ತೇವೆ. ಪರಿಚಿತತೆಯು ತಿರಸ್ಕಾರವನ್ನು ಹುಟ್ಟುಹಾಕುತ್ತದೆ. ಇದು ನಾವು ಅದಕ್ಕೆ ನಿಯೋಜಿಸಿರುವ ಯಾವುದೇ ರೀತಿಯ ಕೆಲಸವನ್ನು ಮಾಡಬಹುದು. ಆದರೆ ಸಾಮಾನ್ಯವಾಗಿ ಹೇಳುವುದಾದರೆ ನಾವು ಅದನ್ನು ದೊಡ್ಡ ಪ್ರಮುಖ ಕೆಲಸಗಳ ಬದಲಿಗೆ ಸಣ್ಣ ತುಚ್ಛ ಕೆಲಸಗಳಿಗೆ ಬಳಸುತ್ತೇವೆ. ನಮ್ಮಲ್ಲಿ ಹೆಚ್ಚಿನವರು ತಮ್ಮ ಸಾಮರ್ಥ್ಯದ ಕೇವಲ 10% ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ವಿಶ್ವವಿದ್ಯಾಲಯಗಳು ತಮ್ಮ ಅಧ್ಯಯನಗಳಿಂದ ಸಾಬೀತುಪಡಿಸಿವೆ. ಈಗಲೇ ನಿರ್ಧರಿಸಿ, ನಿಮಗೇನು ಬೇಕು. ನಿಮ್ಮ ಗುರಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಇದು ನಿಮ್ಮ ಇಡೀ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ಅತ್ಯಂತ ಪ್ರಮುಖ ನಿರ್ಧಾರವಾಗಿದೆ. ನೀವು ಅತ್ಯುತ್ತಮ ಮಾರಾಟಗಾರರಾಗಲು ಬಯಸುತ್ತೀರಾ? ನಿಮ್ಮ ನಿರ್ದಿಷ್ಟ ಕೆಲಸದಲ್ಲಿ ನೀವು ಉತ್ತಮ ಸಾಧನೆ ಮಾಡಲು ಬಯಸುತ್ತೀರಾ? ನೀವು ನಿಮ್ಮ ಕಂಪನಿಯಲ್ಲಿ, ನಿಮ್ಮ ಸಮುದಾಯದಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಬಯಸುತ್ತೀರಾ? ನೀವು ಮಾಡಬೇಕಾಗಿರುವುದು ಇಷ್ಟೇ: ನಿಮ್ಮ ಮನಸ್ಸಿನಲ್ಲಿ ಆ ಬೀಜವನ್ನು ನೆಡುವುದು, ಅದರ ಬಗ್ಗೆ ಕಾಳಜಿ ವಹಿಸುವುದು, ನಿಮ್ಮ ಗುರಿಯತ್ತ ಸ್ಥಿರವಾಗಿ ಕೆಲಸ ಮಾಡುವುದು, ಮತ್ತು ಅದು ಬೇಗ ವಾಸ್ತವವಾಗಿ ಬಿಡುತ್ತದೆ.
ಹಾಗೆ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ನೋಡಿ, ಅದೇ ನಿಯಮ ಸರ್ ಐಸಾಕ್ ನ್ಯೂಟನ್ನರ ನಿಯಮಗಳಂತೆ ಗುರುತ್ವಾಕರ್ಷಣೆಯ ನಿಯಮಗಳು. ನೀವು ಕಟ್ಟಡದ ಮೇಲೆ ಹತ್ತಿ ಜಿಗಿದರೆ ನೀವು ಸದಾ ಕೆಳಗೆ ಹೋಗುತ್ತೀರಿ, ನೀವು ಎಂದಿಗೂ ಮೇಲಕ್ಕೆ ಹೋಗುವುದಿಲ್ಲ. ಇದು ಪ್ರಕೃತಿಯ ಇತರ ನಿಯಮಗಳಿಗೂ ಅನ್ವಯಿಸುತ್ತದೆ. ಅವರು ಯಾವಾಗಲೂ ಕೆಲಸ ಮಾಡುತ್ತಾರೆ, ಆದರೆ ಹೊಂದಿಕೊಳ್ಳಲಾರರು. ನಿಮ್ಮ ಗುರಿಯ ಬಗ್ಗೆ ಶಾಂತವಾದ ಸಕಾರಾತ್ಮಕ ರೀತಿಯಲ್ಲಿ ಯೋಚಿಸಿ. ನೀವು ಈಗಾಗಲೇ ಈ ಗುರಿಯನ್ನು ಸಾಧಿಸಿದ್ದೀರಿ ಎಂದು ನಿಮ್ಮ ಮನಸ್ಸಿನಲ್ಲಿ ಊಹಿಸಿಕೊಳ್ಳಿ. ನೀವು ನಿಮ್ಮ ಗುರಿಯನ್ನು ತಲುಪಿದಾಗ ಏನು ಮಾಡುತ್ತಿರುತ್ತೀರಾ ಎಂಬುದನ್ನು ನೀವೇ ಊಹಿಸಿಕೊಂಡು ಕಲ್ಪಿಸಿಕೊಳ್ಳಿ. ವೈದ್ಯಕೀಯ ಸಂಶೋಧನೆಯು ನಮ್ಮನ್ನು ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಹೊಸ ಪ್ರಸ್ಥಭೂಮಿಗೆ ಏರಿಸಿರೋ ಸಮಯ ಇದಾಗಿದೆ. ನಮ್ಮಲ್ಲಿ ಅನೇಕರು ನಮಗೆ ಉಪಯೋಗಕ್ಕೆ ಬರುವ ಕೆಲವು ದೊಡ್ಡ ನಿಯಮಗಳನ್ನು ಕಲಿಯದೆ ತಮ್ಮದೇ ಆದ ಸಣ್ಣ ವೈಯಕ್ತಿಕ ಮಾರ್ಗಗಳಲ್ಲಿ ವಿಷಯಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತಾ ಇರುತ್ತಾರೆ ಅನ್ನೋದು ನಮ್ಮನ್ನು ಚಿಂತೆಗೆ ದೂಡಿಬಿಡುತ್ತದೆ. ಈ ವಿಷಯಗಳನ್ನು ನಾವು ನಮ್ಮ ಅಭ್ಯಾಸದ ಚಿಂತನೆಯ ಮೂಲಕ ನಮ್ಮ ಮೇಲೆ ತರುತ್ತೇವೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ಆಲೋಚನೆಗಳ ಒಟ್ಟು ಮೊತ್ತವಾಗಿದ್ದೇವೆ. ಆತ ಎಲ್ಲಿರಬೇಕು ಅಂತ ಅಂದುಕೊಳ್ಳುತ್ತಾನೋ ಆತ ಅಲ್ಲೇ ಇರುತ್ತಾನೆ. ಯಾಕಂದರೆ ಆತನಿಗೆ ಅಲ್ಲಿರುವುದೇ ಇಷ್ಟ ಆಗಿರುತ್ತೆ. ಅದನ್ನ ಆತ ಒಪ್ಪಿಕೊಳ್ಳಲೇ ಬಿಡಲಿ. ನಾವೆಲ್ಲರೂ ಭವಿಷ್ಯದಲ್ಲಿ ಅವರ ಆಲೋಚನೆಗಳ ಫಲದಿಂದ ಬದುಕಬೇಕು. ಏಕೆಂದರೆ ನೀವು ಇಂದು ಮತ್ತು ನಾಳೆ ಏನನ್ನು ಯೋಚಿಸುತ್ತೀರಿ, ಮುಂದಿನ ತಿಂಗಳು ಮತ್ತು ಮುಂದಿನ ವರ್ಷ ನಿಮ್ಮ ಜೀವನವನ್ನು ಅದು ರೂಪಿಸುತ್ತದೆ ಮತ್ತು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನೀವು ನಿಮ್ಮ ಮನಸ್ಸಿನಿಂದ ಮಾರ್ಗದರ್ಶಿಸಲ್ಪಡುತ್ತೀರಿ. ಒಮ್ಮೆ ನಾನು ಬಳ್ಳಾರಿಯ ಮೂಲಕ ಪ್ರಯಾಣ ಮಾಡುತ್ತಿದ್ದಾಗ ದಾರಿ ಮಧ್ಯೆ ಅತೀ ದೊಡ್ಡ ಶಬ್ದ ಮಾಡುತ್ತಾ ಚಲಿಸುತ್ತಿರುವ ಒಂದು ದೈತ್ಯ ಮೋಟಾರು ವಾಹನವನ್ನು ನೋಡಿದೆ. ಅದು 30 ಟನ್ಗಳಷ್ಟು ಮಣ್ಣನ್ನು ಹೊತ್ತುಕೊಂಡಿದ್ದು ಅಗಾಧವಾದ ಹಾಗೂ ನಂಬಲ ಸಾಧ್ಯವಾದ ಯಂತ್ರದಂತೆ ತೋರಿಸುತ್ತಿತ್ತು. ಅದರಲ್ಲಿ ಒಬ್ಬ ಅತಿ ಸಣ್ಣದಾಗಿ ತೋರುವ ಮನುಷ್ಯ ಕುಳಿತಿದ್ದು, ಅವನು ತನ್ನ ಕೈಯಲ್ಲಿ ಸ್ಟೇರಿಂಗ್ ಅನ್ನು ಹಿಡಿದುಕೊಂಡು ಅದನ್ನು ಮಾರ್ಗದರ್ಶನ ಮಾಡಿಕೊಂಡು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದನು. ನಾನು ಮುಂದೆ ಪ್ರಯಾಣ ಮುಂದುವರಿಸಿದಾಗ ನನ್ನ ತಲೆಗೆ ಅಪ್ಪಳಿಸಿದಂತಹ ವಿಷಯವೆಂದರೆ ಆ ಯಂತ್ರ ಮತ್ತು ಮೋಟಾರಿಗೂ ಮತ್ತು ಮನುಷ್ಯನ ಮನಸ್ಸಿಗೂ ಇರುವ ಸಾಮ್ಯತೆ. ನೀವೇನಾದರೂ ಅಂತಹ ಬೃಹತ್ ಶಕ್ತಿಯ ಮೂಲವನ್ನು ನಿಯಂತ್ರಿಸುವ ಸ್ಥಾನದಲ್ಲಿ ಕುಳಿತಿದ್ದೀರಿ ಅಂತ ಭಾವಿಸೋಣ. ಆಗ ನೀವು ಹಿಂದೆ ಕುಳಿತು ನಿಮ್ಮ ಕೈಗಳನ್ನು ಕಟ್ಟಿಕೊಂಡು ಆ ಬೃಹತ್ ಮೋಟಾರು ಯಂತ್ರ ಯಾವುದಾದರೂ ಕಂದಕಕ್ಕೆ ಹೋಗಿ ಬೀಳೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಅಥವಾ ನೀವು ಎರಡೂ ಕೈಗಳನ್ನು ಆ ಸ್ಟೇರಿಂಗ್ನ ಮೇಲೆ ದೃಢವಾಗಿ ಇಟ್ಟುಕೊಂಡು ಅದನ್ನು ನಿರ್ದಿಷ್ಟ ಹಾಗೂ ಉಪಯುಕ್ತ ಉದ್ದೇಶಕ್ಕಾಗಿ ಆ ಶಕ್ತಿಯನ್ನು ನಿಯಂತ್ರಿಸಲು ಮತ್ತು ನಿರ್ದೇಶಿಸಲು ಹೋಗುತ್ತೀರಾ? ನೀವು ಡ್ರೈವರ್ ಸೀಟಿನಲ್ಲಿರೋದ್ರಿಂದ ಅದು ನಿಮಗೆ ಬಿಟ್ಟಿದ್ದು. ನೀವು ಗಮನಿಸಿದರೆ ಯಶಸ್ಸಿನ ನಿಯಮದ ಪ್ರಕಾರ ಯಶಸ್ಸು 2 ಅಲಗಿನ ಕತ್ತಿಯಾಗಿರುತ್ತೆ. ಆದರೆ ನಾವು ನಮ್ಮ ಆಲೋಚನೆಯನ್ನು ನಿಯಂತ್ರಿಸಬೇಕು ಅಷ್ಟೇ. ಯಾಕೆಂದ್ರೆ ಅದೇ ನಿಯಮ ಜನರನ್ನು ಯಶಸ್ಸು, ಸಂಪತ್ತು, ಸಂತೋಷ ಮತ್ತು ಅವರು ಕಾಣೋ ಕನಸುಗಳೆಲ್ಲವನ್ನು ಸಿಗುವ ತರ ಮಾಡುತ್ತೆ. ಮತ್ತು ಅದೇ ನಿಯಮ ಅವರನ್ನು ಪ್ರಪಾತಕ್ಕೆ ಕೂಡ ತಳ್ಳಿಬಿಡುತ್ತೆ. ಆದ್ರಿಂದ ಜನ ಅದನ್ನು ಹೇಗೆ ಬಳಸುತ್ತಾರೆ ಎಂಬುದರಲ್ಲಿ ಎಲ್ಲವೂ ಅಡಗಿರುತ್ತೆ. ಅದು ಒಳ್ಳೆಯದಕ್ಕೋ ಅಥವಾ ಕೆಟ್ಟದಕ್ಕೋ. ಅದೇ ವಿಚಿತ್ರ ರಹಸ್ಯ. ಅಂದರೆ ಈಗ ನಾನು ಅದನ್ನು ವಿಚಿತ್ರ ಎಂದು ಏಕೆ ಹೇಳುತ್ತೇನೆ ಮತ್ತು ನಾನು ಅದನ್ನ ರಹಸ್ಯ ಎಂದು ಏಕೆ ಕರೆಯುತ್ತೇನೆ? ವಾಸ್ತವವಾಗಿ ಇದು ಯಾವುದೇ ರಹಸ್ಯವಲ್ಲ. ಇದನ್ನು ಮೊದಲು ಕೆಲವು ಆರಂಭಿಕ ಬುದ್ಧಿವಂತರು ಘೋಷಿಸಿದರು ಮತ್ತು ಇದು ಬೈಬಲ್ನಾದ್ಯಂತ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತದೆ. ಆದರೆ ಬಹಳ ಕಡಿಮೆ ಜನರು ಅದನ್ನು ಕಲಿತಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿಯೇ ಇದು ವಿಚಿತ್ರವಾಗಿದೆ. ಮತ್ತು ಅದೇ ರೀತಿಯ ಕೆಲವು ವಿಚಿತ್ರ ಕಾರಣಗಳಿಗಾಗಿ ಇದು ವಾಸ್ತವವಾಗಿ ರಹಸ್ಯವಾಗಿಯೇ ಉಳಿದಿದೆ. ನೀವು ಹೊರಗೆ ಹೋಗಿ ನಿಮ್ಮ ಪಟ್ಟಣದ ಮುಖ್ಯ ಬೀದಿಯಲ್ಲಿ ನಡೆಯಬಹುದು ಅಥವಾ ಯಶಸ್ಸಿನ ರಹಸ್ಯವೇನು ಎಂದು ಒಬ್ಬರ ನಂತರ ಮತ್ತೊಬ್ಬರನ್ನು ಕೇಳಬಹುದು. ಆದರೆ ನಿಮಗೆ ಅದನ್ನ ಏನು ಎಂದು ಹೇಳಬಲ್ಲ ಒಬ್ಬ ವ್ಯಕ್ತಿಯು ಸಹ ನೀವು ಬಹುಶಃ 1 ತಿಂಗಳಾದರೂ ಭೇಟಿಯಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂದು ನಾನು ನಂಬುತ್ತೇನೆ. ಈಗ ನಾವು ಅದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡರೆ ಮತ್ತು ಅನ್ವಯಿಸಿದರೆ ಈ ಮಾಹಿತಿಯು ನಮಗೆ ಅಗಾಧವಾಗಿ ಬೆಲೆ ಇರುವ ತರಹದ್ದಾಗಿರುತ್ತದೆ. ಇದು ನಮ್ಮ ಸ್ವಂತ ಜೀವನಕ್ಕೆ ಮಾತ್ರವಲ್ಲ, ನಮ್ಮ ಸುತ್ತಲಿನವರ, ನಮ್ಮ ಕುಟುಂಬ, ಉದ್ಯೋಗಿಗಳು, ಸಹವರ್ತಿಗಳು ಮತ್ತು ಸ್ನೇಹಿತರ ಜೀವನಕ್ಕೂ ಸಹ ಬೇಕಾದಂಥದ್ದಾಗಿರುತ್ತದೆ. ಜೀವನವು ರೋಮಾಂಚಕಾರಿ, ಸಾಹಸಮಯವಾಗಿರಬೇಕು ಹಾಗೂ ಬೇಸರದಿಂದ ಕೂಡಿರಬಾರದು. ಮನುಷ್ಯನು ಸಂಪೂರ್ಣವಾಗಿ ಬದುಕಬೇಕು, ಜೀವಂತವಾಗಿರಬೇಕು. ಅವನು ಬೆಳಿಗ್ಗೆ ಹಾಸಿಗೆಯಿಂದ ಏಳಬೇಕೆಂದರೆ ಸಂತೋಷವಾಗಿರಬೇಕು.
ಆತ ತಾನು ಇಷ್ಟಪಡುವ ಕೆಲಸವನ್ನು ಮಾಡುತ್ತಿರಬೇಕು, ಏಕೆಂದರೆ ಅವನು ಅದನ್ನು ಚೆನ್ನಾಗಿ ಮಾಡುತ್ತಾನೆ. ಒಮ್ಮೆ ನಾನು ಟೊಲೆಡೋ ಡೈಲಿ ಬ್ಲೇಡ್ನ ಮುಖ್ಯ ಸಂಪಾದಕರಾದ ಗ್ರೋವ್ ಪ್ಯಾಟರ್ಸನ್ ಅವರ ಭಾಷಣವನ್ನು ಕೇಳಿದೆ ಮತ್ತು ಅವರು ತಮ್ಮ ಭಾಷಣವನ್ನು ಮುಕ್ತಾಯಗೊಳಿಸಿದಾಗ ನಾನು ಎಂದಿಗೂ ಮರೆಯಲಾಗದ್ದನ್ನ ಅವರು ಹೇಳಿದರು. ಅವರು ಹೀಗೆ ಹೇಳಿದರು: ಪತ್ರಿಕೆ ವ್ಯವಹಾರದಲ್ಲಿನ ನನ್ನ ಇಷ್ಟು ವರ್ಷಗಳ ಸೇವೆ ನನಗೆ ಹಲವಾರು ವಿಷಯಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದೆ. ಅವುಗಳಲ್ಲಿ ಜನರು ಮೂಲತಃ ಒಳ್ಳೆಯವರು ಮತ್ತು ನಾವು ಎಲ್ಲಿಂದಲೋ ಬಂದಿದ್ದೇವೆ ಮತ್ತು ನಾವು ಎಲ್ಲಿಗೋ ಹೋಗುತ್ತಿದ್ದೇವೆ. ಆದ್ದರಿಂದ ನಾವು ಇಲ್ಲಿ ನಮ್ಮ ಸಮಯವನ್ನು ರೋಮಾಂಚಕಾರಿ ಹಾಗೂ ಸಾಹಸವನ್ನಾಗಿ ಮಾಡಿಕೊಳ್ಳಬೇಕು. ಬ್ರಹ್ಮಾಂಡದ ವಾಸ್ತುಶಿಲ್ಪಿ ಎಲ್ಲಿಯೂ ಹೋಗದಿರುವ ಮೆಟ್ಟಿಲನ್ನೇನು ನಿರ್ಮಿಸಿಲ್ಲ ಮತ್ತು ಎಲ್ಲರಿಗಿಂತ ಶ್ರೇಷ್ಠ ಶಿಕ್ಷಕ ಆ ದಿವ್ಯ ಶಕ್ತಿ ನಮಗೆ ರಹಸ್ಯಮಯ ಸಮಯವನ್ನು ನೀಡಿದ್ದಾರೆ. ನೀವು ಹೇಗೆ ನಂಬುತ್ತೀರೋ ಅದೇ ರೀತಿ ನಿಮಗೆ ಎಲ್ಲವೂ ಸಿಗುತ್ತಾ ಹೋಗುತ್ತದೆ. 30 ದಿನಗಳಲ್ಲಿ ಈ ವಿಚಿತ್ರವಾದ ರಹಸ್ಯ ನಿಮಗಾಗಿ ಕೆಲಸ ಮಾಡಲು ಬೇಕಾಗಿರುವ ಯೋಜನೆಗಳು. ಈ ದಾಖಲೆಯ 1ನೇ ಬದಿಯಲ್ಲಿ ನಾನು ವಿಶ್ವದ ವಿಚಿತ್ರವಾದ ರಹಸ್ಯವನ್ನು ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸಿದ್ದೇನೆ. ಈಗ ಈ ಕಡೆ ರಹಸ್ಯವನ್ನು ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸುವ ಮೂಲಕ ನಿಮ್ಮ ಸ್ವಂತ ಜೀವನದಲ್ಲಿ ಸಾಧ್ಯವಿರುವ ಅಗಾಧವಾದ ಲಾಭವನ್ನು ನೀವು ಹೇಗೆ ಸಾಬೀತುಪಡಿಸಬಹುದು ಎಂಬುದನ್ನು ವಿವರಿಸಲು ನಾನು ಬಯಸುತ್ತೇನೆ. ನೀವು 30 ದಿನಗಳ ಕಾಲ ನಡೆಯುವ ಪರೀಕ್ಷೆಯನ್ನು ಮಾಡಬೇಕೆಂದು ನಾನು ಬಯಸುತ್ತೇನೆ. ಈಗ ಅದು ಸುಲಭದ್ದಾಗಿರುವುದಿಲ್ಲ, ಆದರೆ ನೀವು ಅದನ್ನು ಚೆನ್ನಾಗಿ ಮಾಡಲು ಪ್ರಯತ್ನಿಸಿದರೆ ಅದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಬದಲಾಯಿಸಿ ಬಿಡುತ್ತದೆ. 17ನೇ ಶತಮಾನದಲ್ಲಿ ಇಂಗ್ಲಿಷ್ ಗಣಿತಶಾಸ್ತ್ರಜ್ಞ ಮತ್ತು ನೈಸರ್ಗಿಕ ತತ್ವಜ್ಞಾನಿ ಸರ್ ಐಸಾಕ್ ನ್ಯೂಟನ್ ನಮಗೆ ಭೌತಶಾಸ್ತ್ರದ ನೈಸರ್ಗಿಕ ನಿಯಮಗಳನ್ನು ನೀಡಿದರು. ಈ ನಿಯಮ ಮನುಷ್ಯನ ದೇಹಕ್ಕೆ ಎಷ್ಟು ಅನ್ವಯಿಸುತ್ತದೋ ಅಷ್ಟೇ ಬ್ರಹ್ಮಾಂಡದಲ್ಲಿನ ವಸ್ತುಗಳ ಚಲನೆಗೆ ಕೂಡ ಅನ್ವಯಿಸುತ್ತದೆ. ಮತ್ತು ಈ ನಿಯಮಗಳಲ್ಲಿ ಒಂದು, ಪ್ರತಿಯೊಂದು ಕ್ರಿಯೆಗೂ ಸಮಾನ ಹಾಗೂ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಇದು ನಿಮಗೆ ಮತ್ತು ನನಗೆ ಅನ್ವಯಿಸುತ್ತದೆ ಎಂದು ಸರಳವಾಗಿ ಹೇಳುವುದಾದರೆ ಇದರರ್ಥ ನಾವು ಬೆಲೆಯನ್ನು ಕಟ್ಟದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ನಿಮ್ಮ 30 ದಿನಗಳ ಪ್ರಯೋಗದ ಫಲಿತಾಂಶಗಳು ನೀವು ಮಾಡಿದ ಪ್ರಯತ್ನಕ್ಕೆ ನೇರ ಅನುಪಾತದಲ್ಲಿರುತ್ತವೆ. ವೈದ್ಯರಾಗಲು ನೀವು ಸುದೀರ್ಘ ವರ್ಷಗಳ ಕಠಿಣ ಅಧ್ಯಯನದ ಬೆಲೆಯನ್ನು ಪಾವತಿಸಬೇಕಾಗುತ್ತದೆ. ಮಾರಾಟದಲ್ಲಿ ಯಶಸ್ಸು ಅನ್ನೋದು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇರುವ ಮಾರಾಟ ಮಾಡುವ ಸಾಮರ್ಥ್ಯ ನಮ್ಮ ಆಲೋಚನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನಮ್ಮ ಕುಟುಂಬಗಳಿಗೆ ನಮ್ಮ ಯೋಜನೆಗಳನ್ನು ಮಾರಾಟ ಮಾಡುವುದು, ಶಾಲೆಗಳಲ್ಲಿ ಶಿಕ್ಷಣವನ್ನು ಮಾರಾಟ ಮಾಡುವುದು, ಉತ್ತಮ ಮತ್ತು ಪ್ರಾಮಾಣಿಕ ಜೀವನವನ್ನು ನಡೆಸುವ ಅನುಕೂಲಗಳನ್ನು ನಮ್ಮ ಮಕ್ಕಳಿಗೆ ಮಾರಾಟ ಮಾಡುವುದು, ಅಸಾಧಾರಣ ವ್ಯಕ್ತಿಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಅದರ ಉಪಯೋಗವನ್ನು ಸಹವರ್ತಿಗಳಿಗೆ ಮತ್ತು ಉದ್ಯೋಗಿಗಳಿಗೆ ಮಾರಾಟ ಮಾಡುವುದು. ಆದರೆ ಉತ್ತಮ ಜೀವನಕ್ಕೆ ನಮ್ಮ ಮಾರ್ಗವನ್ನು ಮಾರಾಟ ಮಾಡುವಲ್ಲಿ ಯಶಸ್ವಿಯಾಗಲು ನಾವು ಬೆಲೆಯನ್ನು ಪಾವತಿಸಿರಲು ಸಿದ್ಧರಿರಬೇಕು. ಈಗ ಆ ಬೆಲೆ ಏನು? ಸರಿ, ಇದು ಅನೇಕ ವಿಷಯಗಳು. ಮೊದಲನೆಯದಾಗಿ ನಾವು ಅಕ್ಷರಶಃ ಏನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ. ನಾವು ನಮ್ಮ ಜೀವನವನ್ನು ನಿಯಂತ್ರಿಸಬೇಕಾದರೆ ನಾವು ಮೊದಲು ನಮ್ಮ ಆಲೋಚನೆಗಳನ್ನು ನಿಯಂತ್ರಿಸಬೇಕು ಎಂದು ಭಾವನಾತ್ಮಕವಾಗಿ ಮತ್ತು ಬೌದ್ಧಿಕವಾಗಿ ಅರ್ಥ ಮಾಡಿಕೊಳ್ಳುವುದು. ಇದು ಸಂಪೂರ್ಣ ತಿಳುವಳಿಕೆಯಾಗಿದೆ. ನೀವು ಬಿತ್ತಿದಂತೆ ಬೆಳೆ ಬರುತ್ತದೆ. ಎರಡನೆಯದಾಗಿ ಇದು ಮನಸ್ಸಿನಿಂದ ಎಲ್ಲಾ ಸಂಕೋಲೆಗಳನ್ನು ಕಡಿದು ಹಾಕುತ್ತದೆ ಮತ್ತು ಅದನ್ನು ಮಾಡಲು ದೈವಿಕವಾಗಿ ವಿನ್ಯಾಸಗೊಳಿಸಲಾಗಿರುವಂತೆ ಮೇಲೇರಲು ಅನುವು ಮಾಡಿಕೊಡುತ್ತದೆ. ನಿಮ್ಮ ಮಿತಿಗಳು ಸ್ವಯಂ ಹೇರಿಕೆಯಾಗಿವೆ ಮತ್ತು ಇಂದು ನಿಮಗೆ ದೊರೆತಿರುವ ಅವಕಾಶಗಳು ನಂಬಲಾಗದಷ್ಟು ಅಗಾಧವಾಗಿದೆ ಎಂಬುದನ್ನು ಅರಿತುಕೊಳ್ಳುವುದು. ಇದು ಸಂಕುಚಿತ ಮನಸ್ಸಿನ ಕ್ಷುಲ್ಲಕ್ಷತೆ ಮತ್ತು ಪೂರ್ವಾಗ್ರಹದಿಂದ ಮೇಲೇರುತ್ತಿದೆ. ಮೂರನೇದಾಗಿ ನಿಮ್ಮ ಸ್ವಂತ ಸಮಸ್ಯೆಯ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸುವಂತೆ ನಿಮ್ಮನ್ನು ಒತ್ತಾಯಿಸಲು ನಿಮ್ಮ ಎಲ್ಲಾ ಧೈರ್ಯವನ್ನು ಬಳಸಿ. ನಿಮಗಾಗಿ ಒಂದು ನಿರ್ದಿಷ್ಟವಾದ ಮತ್ತು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಗುರಿಯನ್ನು ಹೊಂದಿಸುವುದು. ನಿಮ್ಮ ಅದ್ಭುತ ಮನಸ್ಸು ನಿಮ್ಮ ಗುರಿಯ ಬಗ್ಗೆ ಸಾಧ್ಯವಿರುವ ಎಲ್ಲಾ ಕೋನಗಳಿಂದ ಯೋಚಿಸಲು ಅವಕಾಶ ಮಾಡಿಕೊಡಿ. ನಿಮ್ಮ ಕಲ್ಪನೆಯು ಅನೇಕ ವಿಭಿನ್ನ ಸಂಭಾವ್ಯ ಪರಿಹಾರಗಳ ಬಗ್ಗೆ ಮುಕ್ತವಾಗಿ ಊಹಿಸುವಂತಾಗಲಿ ಹಾಗೂ ನಿಮ್ಮ ಉದ್ದೇಶದ ಸಾಧನೆಯಲ್ಲಿ ನಿಮ್ಮನ್ನು ಸೋಲಿಸಲು ಸಾಕಷ್ಟು ಬಲವಾದ ಸಂದರ್ಭಗಳಿವೆ ಎಂದು ನಂಬುವುದಕ್ಕೆ ನಿರಾಕರಿಸಿ. ರಸೆಲ್ ಕಾನ್ವೆಲ್ ಸೂಚಿಸಿದಂತೆ ನೀವು ಈ ಕ್ಷಣದಲ್ಲಿ ನಿಮ್ಮ ಸ್ವಂತ ವಜ್ರಗಳು ಇರುವ ಭೂಮಿಯ ಮಧ್ಯದಲ್ಲಿ ನಿಂತಿದ್ದೀರಿ ಎಂಬ ಅಂಶವನ್ನು ನಿರಂತರವಾಗಿ ಅರಿತುಕೊಳ್ಳಲು ಸಾಧ್ಯವಾಗುವುದಕ್ಕೆ ಬೇಕಾದಂತಹ ಕ್ರಮಗಳನ್ನು ಶೀಘ್ರವಾಗಿ ಜರುಗಿಸಿ.
ನಾಲ್ಕನೆಯದಾಗಿ, ನೀವು ಗಳಿಸುವುದರಲ್ಲಿ ಕನಿಷ್ಠ 10% ಉಳಿಸಿ. ನಿಮ್ಮ ಪ್ರಸ್ತುತ ಉದ್ಯೋಗ ಯಾವುದೇ ಆಗಿರಲಿ, ಅದನ್ನು ಮಾಡೋದಕ್ಕೆ ಅಗಾಧವಾದ ಸಾಧ್ಯತೆಗಳನ್ನು ಹೊಂದಿದೆ ಎಂಬುದನ್ನು ಸಹ ನೀವು ನೆನಪಿನಲ್ಲಿಟ್ಟುಕೊಳ್ಳಿ. ಈಗ ನಾವು ನಮ್ಮದೇ ಆಗಬಹುದಾದ ಅದ್ಭುತ ಜೀವನವನ್ನು ಸಾಧಿಸಲು ನಾವೆಲ್ಲರೂ ಪಾವತಿಸಬೇಕಾದ ಬೆಲೆಯ ಪ್ರಮುಖ ಅಂಶಗಳನ್ನು ನೋಡೋಣ. ಇದು ಖಂಡಿತವಾಗಿಯೂ ಯಾವುದೇ ಬೆಲೆಗೆ ಯೋಗ್ಯವಾಗಿರುತ್ತದೆ. 1. ನೀವು ಏನನ್ನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ. 2. ಕಲ್ಪನೆ ಎಂಬ ಪದವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಿಮ್ಮ ಮನಸ್ಸು ಕರ್ಷಿಸಲಿ. 3. ಧೈರ್ಯ. ಪ್ರತಿದಿನ ನಿಮ್ಮ ಗುರಿಯತ್ತ ಗಮನವನ್ನು ಕೇಂದ್ರೀಕರಿಸಿ. 4. ನೀವು ಗಳಿಸುವ ಹಣದಲ್ಲಿ 10% ಉಳಿಸಿ. ಮತ್ತು ಕ್ರಿಯೆ. ನಾವು ಅವುಗಳ ಮೇಲೆ ಕ್ರಮ ಕೈಗೊಳ್ಳದ ಹೊರತು ಆಲೋಚನೆಗಳು ನಿಷ್ಪ್ರಯೋಜಕವಾಗುತ್ತವೆ. ಈಗ ನೀವು ಮಾಡಲು ಬಯಸುವ 30 ದಿನಗಳ ಪರೀಕ್ಷೆಯ ರೂಪರೇಷೆಯನ್ನು ನೀಡಲು ಪ್ರಯತ್ನಿಸುತ್ತೇನೆ. ಈ ಪರೀಕ್ಷೆಯನ್ನು ಮಾಡುವ ಮೂಲಕ ನೀವು ಕಳೆದುಕೊಳ್ಳೋದು ಏನೇನೂ ಇಲ್ಲ, ಆದರೆ ನೀವು ಗಳಿಸೋದು ತುಂಬಾನೇ ಇದೆ. ಪ್ರತಿಯೊಬ್ಬರ ಬಗ್ಗೆ 2 ವಿಷಯಗಳನ್ನು ಹೇಳಬಹುದು. ಮೊದಲನೇದು, ನಮ್ಮಲ್ಲಿ ಪ್ರತಿಯೊಬ್ಬರು ಏನನ್ನಾದರೂ ಬಯಸ್ತಾನೇ ಇರ್ತಾರೆ. ಮತ್ತು 2ನೇದು, ನಮ್ಮಲ್ಲಿ ಪ್ರತಿಯೊಬ್ಬರು ಯಾವುದಕ್ಕಾದರೂ ಹೆದರುತ್ತಾನೆ ಇರ್ತಾರೆ. ನಿಮಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಬೇಕು ಎಂಬುದನ್ನ ನೀವು ಒಂದು ಕಾರ್ಡ್ನಲ್ಲಿ ಬರೆಯಬೇಕೆಂದು ನಾನು ಬಯಸುತ್ತೇನೆ. ಹೆಚ್ಚು ಹಣ ಇರಬಹುದು. ಬಹುಶಃ ನೀವು ನಿಮ್ಮ ಆದಾಯನ ದ್ವಿಗುಣಗೊಳಿಸಲು ಅಥವಾ ನಿರ್ದಿಷ್ಟ ಮೊತ್ತದ ಹಣವನ್ನು ಗಳಿಸಲು ಬಯಸುತ್ತಿದ್ದರೆ ಅದೇ ಇರಬಹುದು. ಅದು ಒಂದು ಸುಂದರವಾದ ಮನೆ ಇರಬಹುದು. ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವುದಿರಬಹುದು. ಜೀವನದಲ್ಲಿ ಒಂದು ನಿರ್ದಿಷ್ಟ ಸ್ಥಾನವಾಗಿರಬಹುದು, ಅಥವಾ ಹೆಚ್ಚು ಸಾಮರಸ್ಯ ಇರೋ ಕುಟುಂಬವಾಗಿರಬಹುದು. ನಮ್ಮಲ್ಲಿ ಪ್ರತಿಯೊಬ್ಬರು ಏನನ್ನಾದರೂ ಬಯಸುತ್ತಾರೆ. ನಿಮಗೆ ಏನು ಬೇಕು ಎಂಬುದನ್ನು ನಿಮ್ಮ ಈ ಕಾರ್ಡಿನಲ್ಲಿ ನಿರ್ದಿಷ್ಟವಾಗಿ ಬರೆಯಿರಿ. ಇದು ಒಂದೇ ಗುರಿಯಾಗಿದೆ ಮತ್ತು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಅದನ್ನು ಯಾರಿಗೂ ತೋರಿಸಬೇಕಾಗಿಲ್ಲ, ಆದರೆ ಅದನ್ನು ನೀವು ನಿಮ್ಮೊಂದಿಗೆ ಸದಾ ಕೊಂಡೊಯ್ಯಿರಿ. ಇದರಿಂದ ನೀವು ಅದನ್ನು ದಿನಕ್ಕೆ ಹಲವಾರು ಬಾರಿ ನೋಡಿಕೊಳ್ಳಬಹುದು. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಹರ್ಷಚಿತ್ತದಿಂದ ಶಾಂತವಾಗಿ ಸಕಾರಾತ್ಮಕ ರೀತಿಯಲ್ಲಿ ಅದರ ಬಗ್ಗೆ ಯೋಚಿಸಿ, ಮತ್ತು ತಕ್ಷಣವೇ ನೀವು ಕೆಲಸ ಮಾಡೋದಕ್ಕೆ ಏನಾದರೂ ಇದೆ ಎಂದು ನಿಮಗೆ ಹೊಳೆಯುತ್ತೆ. ಮತ್ತೆ ಹಾಸಿಗೆಯಿಂದ ಎದ್ದೇಳೋದಕ್ಕೆ ಅಥವಾ ಬದುಕೋದಕ್ಕೆ ಒಂದು ಕಾರಣ ಇರುತ್ತೆ. ಹಗಲು ಹೊತ್ತಿನಲ್ಲಿ ಮತ್ತು ರಾತ್ರಿ ಮಲಗೋಕ್ ಮುಂಚೆ ನಿಮಗೆ ಸಿಗೋ ಪ್ರತಿಯೊಂದು ಅವಕಾಶವನ್ನು ಸಹ ಆ ಕಾರ್ಡ್ ನೋಡೋದಕ್ಕೆ ಬಳಸಿಕೊಳ್ಳಿ. ನೀವು ಅದನ್ನು ನೋಡುತ್ತಿರುವಾಗ ನೀವು ಏನು ಯೋಚಿಸುತ್ತೀರೋ ಅದೇ ಆಗಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಮತ್ತು ನೀವು ನಿಮ್ಮ ಗುರಿಯ ಬಗ್ಗೆ ಯೋಚಿಸುತ್ತಿರುವುದರಿಂದ ಅದು ಶೀಘ್ರದಲ್ಲೇ ನಿಮ್ಮದಾಗಿ ಬಿಡುತ್ತೆ ಎಂದು ನೀವು ಅರಿತುಕೊಳ್ಳಬೇಕು. ವಾಸ್ತವವಾಗಿ ನೀವು ಅದನ್ನು ಬರೆದು ಅದರ ಬಗ್ಗೆ ಯೋಚಿಸಲು ಪ್ರಾರಂಭಿಸುವ ಕ್ಷಣದಿಂದಲೇ ನಿಜವಾಗಿಯೂ ಅದು ನಿಮ್ಮದಾಗಿ ಬಿಡುತ್ತೆ. ನೀವು ನಿಮ್ಮ ದೈನಂದಿನ ವ್ಯವಹಾರದಲ್ಲಿ ತೊಡಗುವಾಗ ನಿಮ್ಮ ಸುತ್ತಲೂ ಇರುವ ಸಮೃದ್ಧಿಯನ್ನು ಗಮನಿಸಿ. ಈ ಸಮೃದ್ಧಿಯ ಮೇಲೆ ನಿಮಗೆ ಯಾವುದೇ ಜೀವಿಗಳಿಗಿರುವಷ್ಟೇ ಹಕ್ಕಿರುತ್ತದೆ. ಈಗ ನಾವು ಕಠಿಣ ಭಾಗಕ್ಕೆ ಬರುತ್ತೇವೆ. ಕಷ್ಟ, ಏಕೆಂದರೆ ಇದರರ್ಥ ಬಹುಶಃ ಹೊಸ ಅಭ್ಯಾಸದ ರಚನೆ ಇದಾಗಿದೆ. ಹೊಸ ಅಭ್ಯಾಸಗಳು ಸುಲಭವಾಗಿ ರೂಪುಗೊಳ್ಳುವುದಿಲ್ಲ. ಆದಾಗ್ಯೂ ಒಮ್ಮೆ ರೂಪುಗೊಂಡ ನಂತರ ಅದು ನಿಮ್ಮ ಉಳಿದ ಜೀವನದುದ್ದಕ್ಕೂ ನಿಮ್ಮನ್ನು ಅನುಸರಿಸುತ್ತದೆ. ನೀವು ಯಾವುದಕ್ಕೆ ಹೆದರುತ್ತೀರಿ ಎಂಬುದರ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ. ಪ್ರತಿ ಬಾರಿ ನಿಮ್ಮ ಪ್ರಜ್ಞೆಯಲ್ಲಿ ಭಯದ ಅಥವಾ ನಕಾರಾತ್ಮಕ ಆಲೋಚನೆ ಬಂದಾಗ ಅದನ್ನು ನಿಮ್ಮ ಸಕಾರಾತ್ಮಕ ಮತ್ತು ಸಾರ್ಥಕ ಗುರಿಯ ಮಾನಸಿಕ ಚಿತ್ರಣದೊಂದಿಗೆ ಬದಲಾಯಿಸಿಬಿಡಿ. ಮತ್ತೆ ಕೆಲವೊಮ್ಮೆ ನೀವು ಅದನ್ನು ಬಿಟ್ಟುಕೊಡಬೇಕೆಂದು ಅನ್ನಿಸುವ ಸಮಯವೂ ಕೂಡ ಬರುತ್ತವೆ. ಮನುಷ್ಯನಿಗೆ ಸಕಾರಾತ್ಮಕವಾಗಿ ಯೋಚಿಸುವುದಕ್ಕಿಂತ ನಕಾರಾತ್ಮಕವಾಗಿ ಯೋಚಿಸುವುದು ಸುಲಭ. ಅದಕ್ಕಾಗಿಯೇ ಕೇವಲ 5% ಮಾತ್ರ ಜನ ಯಶಸ್ವಿಯಾಗಿರುತ್ತಾರೆ. ಆ ಗುಂಪಿನಲ್ಲಿ ನಿಮ್ಮನ್ನು ನೀವು ಇರಿಸಿಕೊಳ್ಳಲು ಈಗಲೇ ನೀವು ಅದನ್ನ ಪ್ರಾರಂಭಿಸಬೇಕು. 30 ದಿನಗಳ ಕಾಲ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಬೇಕು. ನೀವು ಯಾವುದನ್ನು ಯೋಚಿಸಲು ಅನುಮತಿಸುತ್ತೀರಿ ಎಂಬುದರ ಬಗ್ಗೆ ಮಾತ್ರ ಅದು ಯೋಚಿಸುತ್ತದೆ. ಈ 30 ದಿನಗಳ ಪರೀಕ್ಷೆಗೆ ಪ್ರತಿದಿನ ನೀವು ಮಾಡಬೇಕಾದದಕ್ಕಿಂತ ಹೆಚ್ಚಿನದನ್ನು ಮಾಡಿ. ಹರ್ಷಚಿತ್ತದಿಂದ ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ನೀವು ಹಿಂದೆಂದಿಗಿಂತಲೂ ಹೆಚ್ಚಿನದನ್ನು ನೀಡಿ. ಜೀವನದಲ್ಲಿ ನಿಮ್ಮ ಆದಾಯವು ನೀವು ಏನು ನೀಡುತ್ತೀರೋ ಅದಕ್ಕೆ ನೇರ ಅನುಪಾತದಲ್ಲಿರಬೇಕು ಎಂದು ತಿಳಿದುಕೊಂಡು ಅದನ್ನು ಮಾಡಿ. ನೀವು ಕೆಲಸ ಮಾಡುವ ಗುರಿಯನ್ನು ನಿರ್ಧರಿಸಿದ ಕ್ಷಣ ನೀವು ತಕ್ಷಣವೇ ಯಶಸ್ವಿ ವ್ಯಕ್ತಿಯಾಗುತ್ತೀರಿ. ನಂತರ ನೀವು ತಾವು ಎಲ್ಲಿಗೆ ಹೋಗುತ್ತಿದ್ದೇವೆಂದು ತಿಳಿದಿರುವ ಅಪರೂಪದ ಹಾಗೂ ಯಶಸ್ವಿ ಜನರ
ವರ್ಗದಲ್ಲಿ ಸೇರಿಬಿಟ್ಟಿರುತ್ತೀರಿ. ಪ್ರತಿ 100 ಜನರಲ್ಲಿ ನೀವು ಅಗ್ರ 5ರಲ್ಲಿ ಒಬ್ಬರಾಗಿ ಬಿಟ್ಟಿರುತ್ತೀರಿ. ನಿಮ್ಮ ಗುರಿಯನ್ನು ನೀವು ಹೇಗೆ ಸಾಧಿಸುತ್ತೀರಿ ಎಂಬುದರ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ಅದನ್ನು ಸಂಪೂರ್ಣವಾಗಿ ನಿಮಗಿಂತ ದೊಡ್ಡ ಶಕ್ತಿಗೆ ಬಿಟ್ಟು ಬಿಡಿ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ನೀವು ತಿಳಿದುಕೊಳ್ಳಬೇಕು ಅಷ್ಟೇ. ಉತ್ತರಗಳು ನಿಮಗೆ ತಮ್ಮದೇ ಆದ ರೀತಿಯಲ್ಲಿ ಬರುತ್ತವೆ. ಪರ್ವತದ ಮೇಲಿನ ಧರ್ಮೋಪದೇಶದ ಈ ಮಾತುಗಳನ್ನು ನೆನಪಿನಲ್ಲಿಡಿ ಮತ್ತು ಅವುಗಳನ್ನು ಚೆನ್ನಾಗಿ ಆಗಾಗ ನೆನಪು ಮಾಡಿಕೊಳ್ಳಿ. ನಿಮ್ಮ ಪರೀಕ್ಷೆಯ ಈ ತಿಂಗಳಲ್ಲಿ ಅವುಗಳನ್ನು ನಿರಂತರವಾಗಿ ನಿಮ್ಮ ಮುಂದೆ ಇಟ್ಟುಕೊಳ್ಳಿ. ಕೇಳಿ, ನಿಮಗೆ ಕೊಡಲಾಗುತ್ತೆ. ಹುಡುಕಿ, ಸಿಗುತ್ತೆ. ತಟ್ಟಿ, ಅದು ತೆರೆಯಲ್ಪಡುತ್ತೆ. ಯಾರೇ ಇದ್ರೂ ಕೇಳಿದವನಿಗೆ ಸಿಕ್ಕೇ ಸಿಗುತ್ತೆ. ಹುಡುಕುವವನು ಕಂಡುಕೊಳ್ಳುತ್ತಾನೆ ಮತ್ತು ತಟ್ಟುವವನಿಗೆ ಅದು ತೆರೆದೇ ತೆರೆಯುತ್ತೆ. 30 ದಿನಗಳ ಕಾಲ ನಿಮ್ಮ ಕೈಲಾದಷ್ಟು ಮಾಡಿ. ನೀವು ಮಾರಾಟಗಾರರಾಗಿದ್ದರೆ ನೀವು ಹಿಂದೆಂದೂ ಮಾಡಿರದ ರೀತಿಯಲ್ಲಿ ಅದನ್ನು ಮಾಡಿ. ಬಿಡುವಿಲ್ಲದ ರೀತಿಯಲ್ಲಿ ಅಲ್ಲ, ಆದರೆ ಚೆನ್ನಾಗಿ ಕಳೆದ ಸಮಯವು ನಿಮಗೆ ಅರ್ಹವಾದ ಮತ್ತು ಬಯಸುವ ಪ್ರತಿಫಲದಲ್ಲಿ ಸಮೃದ್ಧಿಯನ್ನು ನೀಡುತ್ತದೆ ಎಂಬ ಶಾಂತ ಹರ್ಷ ಚಿತ್ತದಿಂದ ಭರವಸೆಯೊಂದಿಗೆ ಮಾಡಿ. ನೀವು ಗೃಹಿಣಿಯಾಗಿದ್ದರೆ ಪ್ರತಿಯಾಗಿ ಏನನ್ನೂ ಪಡೆಯುವ ಬಗ್ಗೆ ಯೋಚಿಸದೆ ನಿಮ್ಮನ್ನು ಸಂಪೂರ್ಣವಾಗಿ ತ್ಯಜಿಸಲು ನಿಮ್ಮ 30 ದಿನಗಳ ಪರೀಕ್ಷೆಯನ್ನು ಮೀಸಲಿಡಿ ಮತ್ತು ಅದು ನಿಮ್ಮ ಜೀವನದಲ್ಲಿ ಮಾಡುವ ವ್ಯತ್ಯಾಸವನ್ನು ನೋಡಿ ನೀವು ಆಶ್ಚರ್ಯಚಕಿತರಾಗುವಿರಿ. ನಿಮ್ಮ ಕೆಲಸ ಏನೇ ಇರಲಿ, ನೀವು ಅದನ್ನು 30 ದಿನಗಳವರೆಗೆ ಯಾವತ್ತೂ ಮಾಡದೇ ಇರೋ ರೀತಿ ಅದನ್ನು ಗಮನ ಕೊಟ್ಟು ಮಾಡಿ ಮತ್ತು ನೀವು ಪ್ರತಿದಿನ ನಿಮ್ಮ ಗುರಿಯನ್ನು ನಿಮ್ಮ ಮುಂದೆ ಇಟ್ಟುಕೊಂಡಿದ್ದರೆ ನೀವು ಕಂಡುಕೊಂಡ ಈ ಹೊಸ ಜೀವನವನ್ನು ನೋಡಿ ನಿಮಗೆ ಆಶ್ಚರ್ಯವಾಗಿ ಬಿಡುತ್ತೆ. ಅತ್ಯುತ್ತಮ ಸಂಪಾದಕ ಮತ್ತು ಬರಹಗಾರರಾದ ಡೊರೋಥಿಯಾ ಬ್ರಾಂಡೆ ಅದನ್ನು ಸ್ವತಃ ಕಂಡುಹಿಡಿದರು ಮತ್ತು ಅದರ ಬಗ್ಗೆ ತಮ್ಮ ಉತ್ತಮ ಪುಸ್ತಕವಾದ ವೇಕಪ್ ಅಂಡ್ ಲೀವ್ ನಲ್ಲಿ ಹೇಳುತ್ತಾರೆ. ಆಕೆಯ ಸಂಪೂರ್ಣ ತತ್ವಶಾಸ್ತ್ರವು ಈ ಪದಗಳಿಗೆ ಸೀಮಿತವಾಗಿದೆ. ವಿಫಲಗೊಳ್ಳೋದಕ್ಕೆ ಅಸಾಧ್ಯವೆಂಬಂತೆ ವರ್ತಿಸಿ ಎಂದು. ಆಕೆ ಪ್ರಾಮಾಣಿಕತೆ ಮತ್ತು ನಂಬಿಕೆಯಿಂದ ತನ್ನದೇ ಆದ ಪರೀಕ್ಷೆಯನ್ನು ಮಾಡುತ್ತಾರೆ ಮತ್ತು ಆಕೆಯ ಇಡೀ ಜೀವನವು ಅಗಾಧವಾದ ಯಶಸ್ಸನ್ನು ಕಂಡುಕೊಂಡಿಬಿಡುತ್ತೆ. ಈಗ ನೀವು ನಿಮ್ಮ ಪರೀಕ್ಷೆಯನ್ನು ಪೂರ್ಣ 30 ದಿನಗಳವರೆಗೆ ಮಾಡುತ್ತೀರಿ. ನೀವು ಅದಕ್ಕೆ ಬದ್ಧರಾಗಿರಲು ನಿರ್ಧರಿಸುವವರೆಗೂ ನಿಮ್ಮ ಪರೀಕ್ಷೆಯನ್ನು ಪ್ರಾರಂಭ ಮಾಡಬೇಡಿ. ನೀವು ಪಟ್ಟು ಹಿಡಿಯುವ ಮೂಲಕ ಅದನ್ನು ನೋಡುತ್ತೀರಿ. ನೀವು ನಂಬಿಕೆಯನ್ನು ಪ್ರದರ್ಶಿಸುತ್ತೀರಿ. ದೃಢತೆಯು ಕೇವಲ ನಂಬಿಕೆಗೆ ಮತ್ತೊಂದು ಪದವಾಗಿದೆ. ನಿಮಗೆ ನಂಬಿಕೆ ಇಲ್ಲದಿದ್ದರೆ ನೀವು ಎಂದಿಗೂ ಮುಂದುವರಿಯುವುದಿಲ್ಲ. ನಿಮ್ಮ ಮೊದಲ 30 ದಿನಗಳಲ್ಲಿ ನೀವು ವಿಫಲರಾದರೆ ನನ್ನ ಪ್ರಕಾರ ನೀವು ಇದ್ದಕ್ಕಿದ್ದಂತೆ ನಕಾರಾತ್ಮಕ ಆಲೋಚನೆಗಳಿಂದ ಮುಳುಗುತ್ತೀರಿ. ನೀವು ಆ ಹಂತದಿಂದ ಮತ್ತೆ ಪ್ರಾರಂಭಿಸಬೇಕು ಮತ್ತು ಇನ್ನೂ 30 ದಿನಗಳವರೆಗೆ ಮುಂದುವರಿಸಬೇಕು. ಕ್ರಮೇಣ ನಿಮ್ಮ ಹೊಸ ಅಭ್ಯಾಸವು ರೂಪುಗೊಳ್ಳುತ್ತದೆ. ನೀವು ಕ್ರಮೇಣ ಆ ಅದ್ಭುತ ಅಲ್ಪಸಂಖ್ಯಾತರಲ್ಲಿ ನೀವು ಒಬ್ಬರೆಂದು ಕಂಡುಕೊಳ್ಳುತ್ತೀರಿ ಹಾಗೂ ಅಂತಹವರಿಗೆ ವಾಸ್ತವಿಕವಾಗಿ ಏನೂ ಅಸಾಧ್ಯವಲ್ಲ. ಕಾರ್ಡಿನ ಒಂದು ಬದಿಯಲ್ಲಿ ನಿಮ್ಮ ಗುರಿಯನ್ನು ಬರೆಯಿರಿ, ಅದು ಏನೇ ಇರಲಿ. ಮತ್ತೊಂದೆಡೆ ನಾವು ಮೌಂಟ್ ಮೇಲಿನ ಧರ್ಮೋಪದೇಶದಿಂದ ಉಲ್ಲೇಖಿಸಿದ ಪದಗಳನ್ನು ಬರೆಯಿರಿ. ಕೇಳಿ, ನಿಮಗೆ ಕೊಡಲಾಗುವುದು. ಹುಡುಕಿರಿ ಮತ್ತು ನೀವು ಕಂಡುಕೊಳ್ಳುವಿರಿ. ತಟ್ಟಿರಿ, ಆಗ ಅದು ನಿಮಗೆ ತೆರೆಯಲ್ಪಡುವುದು. ನಿಮ್ಮ ಪರೀಕ್ಷಾ ಅವಧಿಯಲ್ಲಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ನಿಮಗೆ ಸಹಾಯ ಮಾಡುವ ಪುಸ್ತಕಗಳನ್ನು ಓದಿ. ದಿ ಬೈಬಲ್, ಡೊರೋಥಿಯಾ ಬ್ರಾಂಡ್ ಅವರ ವೇಕಪ್ ಅಂಡ್ ಲೀವ್, ಕ್ಲೌಡ್ ಬ್ರಿಸ್ಟೆಲ್ ಅವರ ದಿ ಮ್ಯಾಜಿಕ್ ಆಫ್ ಬಿಲೀವಿಂಗ್, ನೆಪೋಲಿಯನ್ ಹಿಲ್ ನವರ ಥಿಂಕ್ ಅಂಡ್ ಗ್ರೋ ರಿಚ್ ಮತ್ತು ಇತರೆ ಜ್ಞಾನ ಬೋಧನೆ ಮಾಡುವ ಹಾಗೂ ಪ್ರೇರೇಪಿಸುವ ಇತರ ಪುಸ್ತಕಗಳಂತಹ ಸ್ಫೂರ್ತಿದಾಯಕ ಪುಸ್ತಕಗಳನ್ನು ಓದಿ. ಸ್ಫೂರ್ತಿ ಇಲ್ಲದೆ ಯಾವ ದೊಡ್ಡ ಸಾಧನೆಯೂ ಆಗುತ್ತಿರಲಿಲ್ಲ. ಈ ನಿರ್ಣಾಯಕ ಮೊದಲ 30 ದಿನಗಳಲ್ಲಿ ನಿಮ್ಮ ಸ್ವಂತ ಸ್ಫೂರ್ತಿಯು ಉತ್ತುಂಗದಲ್ಲಿರುವುದನ್ನು ಗಮನಿಸಿ. ಎಲ್ಲಕ್ಕಿಂತ ಹೆಚ್ಚಾಗಿ ಚಿಂತಿಸಬೇಡಿ. ಚಿಂತೆ ಭಯವನ್ನು ತರುತ್ತದೆ ಮತ್ತು ಭಯವು ದುರ್ಬಲಗೊಳಿಸುತ್ತದೆ. ನಿಮ್ಮ ಪರೀಕ್ಷೆಯ ಸಮಯದಲ್ಲಿ ನೀವು ಚಿಂತೆಗೊಳಗಾಗಬಹುದಾದ ಏಕೈಕ ವಿಷಯವೆಂದರೆ ಎಲ್ಲವನ್ನೂ ನೀವೇ ಮಾಡಲು ಪ್ರಯತ್ನಿಸುವುದು. ನೀವು ಮಾಡಬೇಕಾಗಿರುವುದು ನಿಮ್ಮ ಗುರಿಯನ್ನು ನಿಮ್ಮ ಮುಂದೆ ಇಟ್ಟುಕೊಳ್ಳುವುದು ಮಾತ್ರ ಎಂದು ತಿಳಿದುಕೊಳ್ಳಿ. ಉಳಿದ ಎಲ್ಲವೂ ತನ್ನನ್ನು ತಾನೇ ನೋಡಿಕೊಳ್ಳುತ್ತದೆ. ಶಾಂತವಾಗಿರಲು ಮತ್ತು ಹರ್ಷಚಿತ್ತದಿಂದಿರಲು ಸಹ ನೆನಪಿಡಿ. ಸಣ್ಣ ವಿಷಯಗಳು ನಿಮಗೆ ಕಿರಿಕಿರಿಯುಂಟು ಮಾಡಲು ಮತ್ತು ನಿಮ್ಮನ್ನು ದಾರಿ ತಪ್ಪಿಸಲು ಬಿಡಬೇಡಿ. ಈಗ ಈ ಪರೀಕ್ಷೆಯನ್ನು ಮಾಡುವುದು ಕಷ್ಟಕರವಾಗಿರುವುದರಿಂದ ಕೆಲವರು ಸರಿ, ನಾನು ಏಕೆ ತಲೆ ಕೆಡಿಸಿಕೊಳ್ಳಬೇಕು ಎಂದು ಹೇಳಬಹುದು. ಪರ್ಯಾಯವನ್ನು ನೋಡೋಣ. ಯಾರು ವಿಫಲರಾಗಲು ಬಯಸುವುದಿಲ್ಲ. ಯಾರು ನಿಜವಾಗಿಯೂ ಸಾಧಾರಣ ವ್ಯಕ್ತಿಯಾಗಲು ಬಯಸುವುದಿಲ್ಲ. ಚಿಂತೆ, ಭಯ ಮತ್ತು ಹತಾಶೆಯಿಂದ ತುಂಬಿದ ಜೀವನವನ್ನು ಯಾರೂ ಬಯಸುವುದಿಲ್ಲ.
ಆದ್ದರಿಂದ ನೀವು ಏನನ್ನು ಬಿತ್ತುತ್ತೀರೋ ಅದೇ ಬೆಳೆಯನ್ನು ನೀವು ಕೊಯ್ಯಬೇಕು ಎಂಬುದನ್ನು ನೆನಪಿಡಿ. ನೀವು ನಕಾರಾತ್ಮಕ ಆಲೋಚನೆಗಳನ್ನು ಬಿತ್ತಿದರೆ ನಿಮ್ಮ ಜೀವನವು ನಕಾರಾತ್ಮಕ ವಿಷಯಗಳಿಂದ ತುಂಬಿರುತ್ತದೆ. ನೀವು ಸಕಾರಾತ್ಮಕ ಆಲೋಚನೆಗಳನ್ನು ಬಿತ್ತಿದರೆ ನಿಮ್ಮ ಜೀವನವು ಹರ್ಷಚಿತ್ತದಿಂದ ಯಶಸ್ವಿಯಾಗಿರುತ್ತದೆ ಮತ್ತು ಸಕಾರಾತ್ಮಕವಾಗಿರುತ್ತದೆ. ಈಗ ಕ್ರಮೇಣ ನೀವು ಈ ಆಡಿಯೋದಲ್ಲಿ ಕೇಳಿದ್ದನ್ನು ಮರೆತು ಬಿಡುವ ಸಾಧ್ಯತೆ ಇರುತ್ತದೆ. ಆದುದರಿಂದ ಇದನ್ನು ಆಗಾಗ್ಗೆ ಸಮಯ ಸಿಕ್ಕಾಗಲೆಲ್ಲ ಕೇಳುತ್ತೀರಿ. ಈ ಹೊಸ ಅಭ್ಯಾಸವನ್ನು ರೂಪಿಸಲು ನೀವು ಏನು ಮಾಡಬೇಕು ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾ ಇರಿ. ನಿಮ್ಮ ಇಡೀ ಕುಟುಂಬವನ್ನು ಒಟ್ಟುಗೂಡಿಸಿ ಮತ್ತು ಇಲ್ಲಿ ಹೇಳಲಾಗಿರುವುದನ್ನು ನಿಯಮಿತ ಮಧ್ಯಂತರಗಳಲ್ಲಿ ಆಲಿಸಿ. ನಿಮಗೆ ತಿಳಿದಿರುವ ಹಾಗೆ ಹೆಚ್ಚಿನ ಜನರು ನಿಯಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹಣವನ್ನು ಮಾಡಬೇಕೆಂದು ಬಯಸಿದ್ದೇವೆ ಎಂದು ನಿಮಗೆ ತಿಳಿಸುತ್ತಾರೆ. ಆದರೆ ಹಣ ಮಾಡುವವನು ಕೇವಲ ಟಂಕಸಾಲೆಯಲ್ಲಿ ಕೆಲಸ ಮಾಡುವವನಾಗಿರುತ್ತಾನೆ. ಹಣವನ್ನು ಸಂಪಾದಿಸಬೇಕೇ ವಿನಃ ಮಾಡುವುದಕ್ಕಾಗುವುದಿಲ್ಲ. ಎಲ್ಲವನ್ನು ಕಷ್ಟಪಡದೆ ಉಚಿತವಾಗಿ ಸಂಪಾದಿಸಬೇಕೆಂದು ಬಯಸುವವನು ಜೀವನದಲ್ಲಿ ವಿಫಲನಾಗುತ್ತಾನೆ ಮತ್ತು ಅದಕ್ಕೆ ಇದೇ ಕಾರಣವಾಗಿದೆ. ಜನರಿಗೆ ಅಗತ್ಯವಾದ ಮತ್ತು ಉಪಯುಕ್ತವಾದ ಸೇವೆಗಳು ಅಥವಾ ಉತ್ಪನ್ನಗಳನ್ನು ಒದಗಿಸುವುದು ಹಣವನ್ನು ಗಳಿಸುವ ಏಕೈಕ ಮಾರ್ಗವಾಗಿದೆ. ನಾವು ನಮ್ಮ ಉತ್ಪನ್ನ ಅಥವಾ ಸೇವೆಯನ್ನು ಇತರ ವ್ಯಕ್ತಿಯ ಹಣಕ್ಕೆ ವಿನಿಮಯ ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ನಮ್ಮ ಹಣಕಾಸಿನ ಆದಾಯವು ನಮ್ಮ ಸೇವೆಗೆ ನೇರ ಅನುಪಾತದಲ್ಲಿರುತ್ತದೆ ಎಂಬುದೇ ನಿಯಮ. ಯಶಸ್ಸು ಎಂದರೆ ಹಣ ಗಳಿಸುವುದೇ ಅಲ್ಲ, ಹಣ ಸಂಪಾದಿಸುವುದು ಯಶಸ್ಸಿನ ಫಲಿತಾಂಶವಾಗಿದೆ ಮತ್ತು ಯಶಸ್ಸು ನಮ್ಮ ಸೇವೆಗೆ ನೇರ ಅನುಪಾತದಲ್ಲಿರುತ್ತದೆ. ಹೆಚ್ಚಿನ ಜನರು ಈ ನಿಯಮವನ್ನು ಹಿಂದಕ್ಕೆ ಅರ್ಥ ಮಾಡಿಕೊಂಡಿದ್ದಾರೆ. ನೀವು ಸಾಕಷ್ಟು ಹಣವನ್ನು ಗಳಿಸಿದರೆ ನೀವು ಯಶಸ್ವಿಯಾಗುತ್ತೀರಿ ಎಂದು ಅವರು ನಂಬುತ್ತಾರೆ. ಆದರೆ ನೀವು ಯಶಸ್ವಿಯಾದ ನಂತರವೇ ನೀವು ಹಣವನ್ನು ಗಳಿಸಬಹುದು ಎಂಬುದೇ ಸತ್ಯ. ಈಗ ಒಲೆ ಮುಂದೆ ಕುಳಿತು ನನಗೆ ಬಿಸಿ ಕೊಡಿ, ನಂತರ ನಾನು ಕಟ್ಟಿಗೆಯನ್ನು ಹಾಕುತ್ತೇನೆ ಒಲೆಗೆ ಎಂದು ಹೇಳಿದ ವ್ಯಕ್ತಿಯೊಬ್ಬನ ಕಥೆಯನ್ನು ಓದುತ್ತದೆ. ನಿಮಗೆ ಇದೇ ಒಂದು ಮನೋಭಾವವನ್ನು ಹೊಂದಿರುವ ಎಷ್ಟೋ ಪುರುಷರು ಹಾಗೂ ಮಹಿಳೆಯರು ಇದ್ದಾರೆಂದು ಗೊತ್ತಾ? ಅವರು ಕೋಟ್ಯಾಂತರ ಸಂಖ್ಯೆಯಲ್ಲಿರುತ್ತಾರೆ. ನಾವು ಶಾಖವನ್ನು ನಿರೀಕ್ಷಿಸುವ ಮೊದಲು ಇಂಧನವನ್ನು ಹಾಕಬೇಕು. ಅಂತೆಯೇ ನಾವು ಹಣವನ್ನು ನಿರೀಕ್ಷಿಸುವ ಮೊದಲು ಸೇವೆಯಲ್ಲಿ ತೊಡಗಬೇಕು. ಹಣದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಸೇವೆ ಮಾಡಿ, ನಿರ್ಮಿಸಿ, ಕೆಲಸ ಮಾಡಿ, ಕನಸು ಕಾಣಿರಿ, ಸೃಷ್ಟಿಸಿ. ಇದನ್ನು ಮಾಡಿ ಮತ್ತು ನಿಮಗೆ ಬರುವ ಸಮೃದ್ಧಿಗೆ ಯಾವುದೇ ಮಿತಿ ಇಲ್ಲ ಎಂದು ನೀವೇ ಕಂಡುಕೊಳ್ಳುವಿರಿ. ಪರಸ್ಪರ ವಿನಿಮಯದ ನಿಯಮದ ಮೇಲೆ ಸಮೃದ್ಧಿಯನ್ನು ಸ್ಥಾಪಿಸಲಾಗಿದೆ. ಸಮೃದ್ಧಿಗೆ ಕೊಡುಗೆ ನೀಡುವ ಯಾವುದೇ ವ್ಯಕ್ತಿಯು ಪ್ರತಿಯಾಗಿ ಸ್ವತಃ ಏಳಿಗೆ ಹೊಂದಲೇಬೇಕು. ಕೆಲವೊಮ್ಮೆ ನೀವು ಸೇವೆ ಮಾಡುವವರಿಂದ ನಿಮಗೆ ತೆರಿಗೆ ಬರುವುದಿಲ್ಲ, ಆದರೆ ಅದು ನಿಮಗೆ ಎಲ್ಲಿಂದಲಾದರೂ ಬರಬಹುದು. ಏಕೆಂದರೆ ಅದು ನಿಯಮ. ಪ್ರತಿಯೊಂದು ಕ್ರಿಯೆಗೂ ಸಮಾನಾದ ಹಾಗೂ ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ನಿಮ್ಮ 30 ದಿನಗಳ ಪರೀಕ್ಷಾ ಅವಧಿಯ ಮೂಲಕ ನೀವು ಪ್ರತಿದಿನ ಮಾಡುತ್ತಿರುವಾಗ ನಿಮ್ಮ ಯಶಸ್ಸನ್ನು ಯಾವಾಗಲೂ ನೀವು ನೀಡುವ ಸೇವೆಯ ಗುಣಮಟ್ಟ ಮತ್ತು ಪ್ರಮಾಣದಿಂದ ಅಳೆಯಲಾಗುತ್ತದೆ. ಮತ್ತು ಈ ಸೇವೆಯನ್ನು ಅಳೆಯಲು ಹಣವು ಒಂದು ಮಾನದಂಡವಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ. ಇತರರನ್ನು ಶ್ರೀಮಂತಗೊಳಿಸದ ಹೊರತು ಯಾರೂ ಸ್ವತಃ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಕಾನೂನಿನಲ್ಲಿ ಯಾವುದೇ ವಿನಾಯಿತಿಗಳಿಲ್ಲ. ನೀವು ಈ ಮೊದಲು ಈ ವರ್ಷದ ಬಗ್ಗೆ ಯೋಚಿಸಿದ್ದೀರಾ? ಕುತೂಹಲ ಮೂಡಿಸಿದೆ. ಕೆಲವರು ಮಂತ್ರಿಗಳು, ಪುರೋಹಿತರು ಮತ್ತು ಇತರ ನಿಷ್ಠಾವಂತ ಜನರಂತೆ ತಮ್ಮ ಆದಾಯವನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಳೆಯುತ್ತಾರೆ. ಆದರೆ ಮತ್ತೆ ಅವರ ಆದಾಯವು ಅವರ ಸೇವೆಗೆ ಸಮಾನವಾಗಿರುತ್ತದೆ. ಈ ನಿಯಮವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರ ಯಾವುದೇ ಚಿಂತನಶೀಲ ವ್ಯಕ್ತಿಯು ತನ್ನ ಸ್ವಂತ ಸಂಪತ್ತನ್ನು ಹೇಳಿಕೊಳ್ಳಬಹುದು. ಅವನು ಹೆಚ್ಚು ಬಯಸಿದರೆ ಅವನು ಯಾರಿಂದ ತನ್ನ ಪ್ರತಿಫಲವನ್ನು ಪಡೆಯುತ್ತಾನೋ ಅವರಿಗೆ ಹೆಚ್ಚು ಸೇವೆ ಸಲ್ಲಿಸಬೇಕಾಗುತ್ತದೆ. ಅವನು ಕಡಿಮೆ ಬಯಸಿದರೆ ಅವನು ತನ್ನ ಸೇವೆಯನ್ನು ಕಡಿಮೆ ಮಾಡಬೇಕಾಗುತ್ತದೆ. ನಿಮಗೆ ಬೇಕಾದುದಕ್ಕೆ ನೀವು ಪಾವತಿಸಬೇಕಾದ ಬೆಲೆ ಇದು. ಇತರರನ್ನು ಮೋಸಗೊಳಿಸುವ ಮೂಲಕ ನಿಮ್ಮನ್ನು ನೀವು ಶ್ರೀಮಂತಗೊಳಿಸಿಕೊಳ್ಳಬಹುದು ಎಂದು ನೀವು ಭಾವಿಸಿದರೆ ನಿಮ್ಮನ್ನು ನೀವು ಮೋಸಗೊಳಿಸುವ ಮೂಲಕವೇ ಕೊನೆಗೊಳ್ಳುತ್ತದೆ. ನೀವು ಉಸಿರಾಡುವಂತೆಯೇ ನೀವು ಹೊರಹಾಕಿದ್ದನ್ನು ನೀವು ಮರಳಿ ಪಡೆಯುತ್ತೀರಿ. ಒಬ್ಬ ಅತ್ಯುತ್ತಮ ವೈದ್ಯಕೀಯ ವೈದ್ಯರು ಇತ್ತೀಚೆಗೆ ನಿಮಗೆ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುವ 6 ಹಂತಗಳನ್ನು ಸೂಚಿಸಿದ್ದಾರೆ. 1. ನಿಮಗಾಗಿ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಳ್ಳಿ. 2. ನಿಮ್ಮನ್ನು ನೀವು ಕೆಳಗಿನ ಹಂತಕ್ಕೆ ತಳ್ಳುವುದನ್ನು ತಪ್ಪಿಸಿ. 3. ನೀವು ಯಶಸ್ವಿಯಾಗಲು ಸಾಧ್ಯವಾಗದ ಎಲ್ಲಾ ಕಾರಣಗಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ. ಬದಲಿಗೆ ನೀವು ಯಶಸ್ವಿ ಆಗಬೇಕೆಂಬುದಕ್ಕೆ ಇರುವ ಎಲ್ಲಾ ಕಾರಣಗಳ ಬಗ್ಗೆ ಯೋಚಿಸಿ. 4. ನಿಮ್ಮ ಬಾಲ್ಯದಿಂದಲೂ ನಿಮ್ಮ ವರ್ತನೆಗಳನ್ನು ಪತ್ತೆ ಹಚ್ಚಿರಿ ಮತ್ತು
ನೀವು ಯೋಚಿಸುತ್ತಿದ್ದರೆ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂಬ ಕಲ್ಪನೆಯನ್ನು ನೀವು ಮೊದಲು ಎಲ್ಲಿಂದ ಪಡೆದಿದ್ದೀರಿ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. 5. ನೀವು ಆಗಲು ಬಯಸುವ ವ್ಯಕ್ತಿಯ ವಿವರಣೆಯನ್ನು ಬರೆಯುವ ಮೂಲಕ ನಿಮ್ಮ ಚಿತ್ರಣವನ್ನು ಬದಲಾಯಿಸಿಕೊಳ್ಳಿ. 6. ನೀವು ಆಗಲು ನಿರ್ಧರಿಸಿದ ಯಶಸ್ವಿ ವ್ಯಕ್ತಿಯ ಭಾಗವಾಗಿ ವರ್ತಿಸಿ. ಆ ಪದಗಳನ್ನು ಬರೆದ ವೈದ್ಯರು ಪ್ರಸಿದ್ಧ ವೆಸ್ಟ್ ಕೋಸ್ಟ್ ಮನೋವೈದ್ಯರಾದ ಡೇವಿಡ್ ಹೆರಾಲ್ಡ್ ಫಿಂಕ್ ಎಂಡಿ. ದಾಖಲಿತ ಇತಿಹಾಸದ ಆರಂಭದಿಂದಲೂ ಎಲ್ಲಾ ತಜ್ಞರು ನೀವು ಆಗಲು ಬಯಸುವ ವ್ಯಕ್ತಿಯಾಗಬೇಕಾದರೆ ಅದಕ್ಕೆ ತರಬೇಕಾದ ಬೆಲೆಯನ್ನು ಕಟ್ಟಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ನಿಮ್ಮ 30 ದಿನಗಳ ಪರೀಕ್ಷೆಯನ್ನು ಮಾಡಿ, ನಂತರ ಅದನ್ನು ಪುನರಾವರ್ತಿಸಿ, ನಂತರ ಅದನ್ನು ಮತ್ತೆ ಪುನರಾವರ್ತಿಸಿ. ನೀವು ಬೇರೆ ಯಾವುದೇ ರೀತಿಯಲ್ಲಿ ಹೇಗೆ ಬದುಕಬಹುದೆಂದು ನೀವು ಆಶ್ಚರ್ಯ ಪಡುವವರೆಗೂ ಪ್ರತಿ ಬಾರಿಯೂ ಅದನ್ನು ನಿಮ್ಮ ಭಾಗದಂತೆ ಮಾಡಿಕೊಳ್ಳಿ. ಈ ಹೊಸ ರೀತಿಯಲ್ಲಿ ಜೀವಿಸಿ. ಆಗ ಸಮೃದ್ಧಿಯ ಬಾಗಿಲುಗಳು ತೆರೆಯುತ್ತವೆ ಮತ್ತು ನೀವು ಕನಸು ಕಂಡದ್ದಕ್ಕಿಂತ ಹೆಚ್ಚಿನ ಸಂಪತ್ತನ್ನು ನಿಮ್ಮ ಮೇಲೆ ಸುರಿಯಲ್ಪಡುತ್ತದೆ. ಹಣವೋ ಹೌದು, ಬಹಳಷ್ಟು. ಆದರೆ ಅದಕ್ಕಿಂತ ಮುಖ್ಯವಾದದ್ದು ನಿಮಗೆ ಶಾಂತಿ ಇರುತ್ತದೆ. ನೀವು ಶಾಂತ ಹರ್ಷ ಚಿತ್ತದಿಂದ ಯಶಸ್ವಿ ಜೀವನವನ್ನು ನಡೆಸುವ ಅದ್ಭುತ ಅಲ್ಪಸಂಖ್ಯಾತರಲ್ಲಿ ಒಬ್ಬರಾಗಿರುತ್ತೀರಿ. ಇವತ್ತಿನಿಂದಲೇ ಪ್ರಾರಂಭಿಸಿ. ನೀವು ಕಳೆದುಕೊಳ್ಳುವುದು ಏನೂ ಇಲ್ಲ, ಆದರೆ ನೀವು ಗೆಲ್ಲಲು ಒಂದು ಹೊಸ ಜೀವನವನ್ನು ಹೊಂದಿದ್ದೀರಿ.